ಹಾಯ್ ಹಲೋ ನಮಸ್ತೆ ಪ್ರತಿಯೊಬ್ಬರಿಗೂ ಕೂಡ ಒನ್ಸ್ ಅಗೇನ್ ಕಾನ್ಸೆಪ್ಟ್ನೆಸ್ ಟ್ಯೂಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತ ಕಂಟಿನ್ಯೂ ಮಾಡುವಂಥ ದಟ್ ಎಕ್ಸಾಂಪಲ್ಸ್ಗಳನ್ನು. ಹೌದಾ, ಹಿಂದಿನ ಕ್ಲಾಸ್ಗಳು ನಾವು ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ ರಿಲೇಷನ್ ಬಗ್ಗೆ. ಹೌದಾ, ದಟ್ ಈಸ್ ಫಸ್ಟ್ ಥಿಂಗ್ ನಾನು ನಿಮ್ಗೆ ಬೇಸಿಕ್ ಹೇಳ್ಕೊಟ್ಟು ಯಾವ ಥರ ರಿಫ್ಲೆಕ್ಸಿವ್ ಯಾವ ಥರ ಬರೀಬೇಕು, ಸಿಮೆಟ್ರಿಕ್ ಯಾವ ಥರ ಬರೀಬೇಕು, ಟ್ರಾನ್ಸಿಟಿವ್ ಯಾವ ಥರ ಬರೀಬೇಕು. ನೆಕ್ಸ್ಟ್ ನಾನು ಟ್ರ್ಯಾಂಗಲ್ದೊಂದು ಎಕ್ಸಾಂಪಲ್ ಇತ್ತು, ಇದು ಕೂಡ ತುಂಬ ಸತಿ ಕೇಳಲಾಗಿದೆ ಟ್ರ್ಯಾಂಗಲ್ದ ಮೇಲ್ಗಡೆ. ಓಕೆ, ಹಾಗಾಗಿ ನಾನು ಇನ್ನು ಮಾಡಿಸಿದ್ದೇನೆ. ನೆಕ್ಸ್ಟ್ ಎಕ್ಸಸೈಸ್ ಕ್ವಶನ್ಸ್ ಒಳಗೆ ನಾ ಇನ್ನೊಂದು ಮಾಡಿಸಿದ್ದೆ, ಇಟ್ ಇಸ್ 3x. ಸೇಮ್ ನಾನು ನಿಮ್ಗೆ ಏನು ಮಾಡಿದ್ದೆ ಹಿಂದಿನ ಕ್ಲಾಸ್ ಒಳಗೆ ಈ ಒಂದು ಎಕ್ಸಾಂಪಲ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಎಷ್ಟು ಮಂದಿ ಟ್ರೈ ಮಾಡಿರಿ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಒಬ್ಬರದು ನೀವು ಕಮೆಂಟ್ ಹಾಕಿಲ್ಲ ನೀವು. ಹೌದಾ, ಬಟ್ ಇರಲಿ, ನಿಮಗೆಲ್ಲ ಸಾಲ್ವ್ ಮಾಡಿಸ್ತೀನಿ. ಸಾಲ್ವ್ ಮಾಡ್ತೇನೆ ನಾ ಈಗ ಇನ್ನೊಮ್ಮೆಲೆ ನಿಮಗೆ ಹೇಳ್ಕೊಡ್ತೇನೆ ಯಾವ ಥರ ಬರೀಬೇಕು ಅನ್ನೋದನ್ನು. ಯಾರ್ಯಾರು ಹಿಂದಿನ ಕ್ಲಾಸ್ ಈ ಒಂದು ಹಿಂದಿನ ಎಕ್ಸಾಂಪಲ್ ಯಾರು ಮಿಸ್ ಮಾಡಿರಿ ಅಂತಂದ್ರು ಈ ಎಕ್ಸಾಂಪಲ್ ನೋಡಿದ್ಕೊಳ್ಳಿ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಕೂಡ ಸೇಮ್ ಅದೇ ಥರನೇ ಅದ. ಓಕೆ, ಇಲ್ಲಿ ಡೈರೆಕ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಹೌದು, ಯಾವ ಥರ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿಲಿ y ಅವರೇ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅಲ್ಲಿ ನಾವು 3x + 5 ಇಲ್ಲಿ ಹಿಂದಿನ ಇದ್ರೊಳಗೆ ನೋಡೋದಾದರೆ 3x - y ಅಂತಿತ್ತು. y ಆಚೆ ಕಡೆ ಕಳಿಸ್ಬೇಕಾಗಿತ್ತು, ಅವೆಲ್ಲ ಕಸರತ್ತು ಮಾಡ್ಬೇಕಾಯ್ತು. ಬಟ್ ಇಲ್ಲಿ ಹಂಗಿಲ್ಲ. ಹೌದಾ, y x + 5 ಡೈರೆಕ್ಟ್ ಕೊಟ್ರ. ಈಗ ಇಲ್ಲಿಂದ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಕೊಟ್ಟೆ ಬಿಟ್ಟಿದ್ರೆ ಆನ್ಸರ್. ನಾನು ಇನ್ನು ಆನ್ಸರ್ಸ್ ಯಾಕೆ ಹಾಕಿದ್ದೇನೆ ಅಂತಂದ್ರೆ ನಿಮಗೆ ಈಸಿ ಆಗಲಿ, ಒಂದು ವೇ ಗೊತ್ತಾಗಲಿ ಯಾವ ಥರ ನಿಮಗೆ ಬರೀಬೇಕು. ಈ ಥರ ನಮಗೆ ಹಿಂಗೆ ಕೊಟ್ಟಿರ್ತಾರೆ, ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, ವೇರ್ x ಮಸ್ಟ್ ಬಿ ಲೆಸ್ಸರ್ ದೆನ್ 4. ಇದು ನೆನಪಿಟ್ಕೋರಿ. ಓಕೆ, ಸೊ ವಿ ಕ್ಯಾನ್ ಸಿಂಪ್ಲಿಫೈ ಇಟ್. ಯಾವ ಥರ ನಾವು ಸಿಂಪ್ಲಿಫೈ ಮಾಡಬೇಕು? ಫಸ್ಟ್ ಥಿಂಗ್ ನ್ಯಾಚುರಲ್ ನಂಬರ್ಸ್ ಒಳಗೆ ಅವ್ರು ಏನು ಕೇಳಿದಾರೆ ನಮ್ಗೆ ಕ್ವಶನ್ ನೋಡಿರಿ. ಇಟ್ ಇಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ನಂಬರ್ಸ್ ಮೀನ್ಸ್ 1. ಓಕೆ, ಯಾವ್ಯಾವ ಬರ್ತಾವೆ ರೀ? 1 2 3 ಸೊ ಆನ್ ಅಪ್ ಟು ಬರ್ಕೊಂತ ಹೋಗ್ತಾವೆ. ಬಟ್ ಅವ್ರು ಏನು ಹೇಳಿದಾರೆ? ವಿದಿನ್ 4 ಲೆಸ್ ದೆನ್ 4 ಅಂದರೆ ಲೆಸ್ ದ್ಯಾನ್ ಈಕ್ವಲ್ ಟುನು ಕೊಟ್ಟಲ್ಲ, ಲೆಸ್ ದೆನ್ 4 ಕೊಟ್ಟಾರ. ಅಂದ್ರೆ 1 2 3 ಇದಿಷ್ಟೇ ನಮ್ಮ ಸೆಟ್ ಆಗುತ್ತೆ. ಈ ಸೆಟ್ಟನ್ನು ಇಟ್ಕೊಂಡು ದಟ್ ಈಸ್ ಎನ್ ನ್ಯಾಚುರಲ್ ನಂಬರ್ದ ಸೆಟ್ಸ್ನ ಇಟ್ಕೊಂಡು ನಾವು ಏನು ಮಾಡಬೇಕಾಗತ್ತೆ? ನಮಗೆ ಈ ಒಂದು ವ್ಯಾಲ್ಯೂಸ್ಗಳು ಪುಟ್ ಮಾಡಬೇಕು. ಸಪೋಸ್ ನಾ ಈಗ 1 ಪುಟ್ ಮಾಡಿದಾಗ ಏನು ಬಂತು? ನಮಗೆ 6 ಬಂತು. ಬಿಕಾಸ್ 1 + 5 ದಟ್ ಈಸ್ 6 ಆಯಿತಾ? ಸೇಮ್ ಮೆಥಡಾಲಜಿ ರೀ. ಓಕೆ, ಏನು ಡಿಫ್ರೆನ್ಸ್ ಇಲ್ಲ. 2 ಹಾಕಿದರೆ 5 + 2 7 ಬಂತು. 3 ಹಾಕಿದರೆ 5 + 3 8 ಆಯಿತು. ಸೊ ನಮಗೆ ಆರ್ಡರ್ ಪೇರ್ಸ್ ಯಾವ್ಯಾವ ಸಿಕ್ಕು? 1, 6, 2, 7, 3, 8 XY ವ್ಯಾಲ್ಯೂ ಸಿಕ್ಕು. ಅವಾಗ ನಾವು ಏನು ಬರೆದ್ವಿ? ರಿಲೇಷನ್ R = 1, 6, 2, 7 and 3, 8. ಇನ್ನು ಯಾಕೆ ನಾ ಸ್ಪೀಡಾಗಿ ಹೇಳತ್ತೀನಿ ಅರ್ಥ ಮಾಡ್ಕೋರಿ. ನಿಮಗೆ ಯಾರ್ಯಾರಿಗೆ ಇನ್ನೂ ಗೊತ್ತಾಗಿಲ್ಲ, ನಾ ಇನ್ನೊಂದು ಒಂದು ಸತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ನೋಡಿರಿ, y = ಏನು ಕೊಟ್ಟಾರ? x + 5 ಕೊಟ್ಟಾರ. ನಮಗೆ ಸಿಕ್ಕಿರ್ತಕ್ಕಂಥ ಸೆಟ್ ಯಾವ್ದು ರೀ? ಇದು ಆ್ಯಕ್ಚುಲಿ ಈ ಥರ ರೌಂಡ್ ಬ್ರ್ಯಾಕೆಟ್ನಾಗ ಬರೆಯೋ ಹಾಗಿಲ್ಲ, ಇದು ತಪ್ಪಿದು. ಓಕೆ, ಯಾವತ್ತಿಲ್ಲ ನಾವು ಸೆಟ್ಟನ್ನು ಫ್ಲವರ್ ಬ್ರ್ಯಾಕೆಟ್ ಒಳಗೆ ಬರಿತೀವಿ. ಸೊ 1 2 3 ತನಕ ಅದ ನಮಗಿಲ್ಲಿ ನಂಬರ್ಸ್. ಸೊ 1 ಹಾಕಿದಾಗ ಏನಾಗುತ್ತೆ? y x ಜಾಗದಾಗ ನಾವು 1 ಹಾಕಿದೆ ಅಂತ ಅನ್ಕೋರಿ. ಅವಾಗ ಏನಾಗುತ್ತೆ? 1 + 5 ದಟ್ ಈಸ್ 6 ಆಯ್ತಾ? ಸೊ 1 ಹಾಕಿದಾಗ ನಮ್ಗೆ ಎಷ್ಟು ಬಂತು? 6. x ವ್ಯಾಲ್ಯೂ ನಾವು 1 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬಂತು? 6 ಬಂತು. ಅದೇ ರೀತಿ ಒಮ್ಮೆ y ವ್ಯಾಲ್ಯೂ ನಾನು ಏನಾರು 2 ಹಾಕಿದೆ ಅಂತಂದ್ರೆ ಅವಾಗ ಎಷ್ಟು ಬಂತು? ಅಬ್ಸಲ್ಯೂಟ್ಲಿ 8 ಬಂತು. ಸಾರಿ 7 ಬಂತು. 8 ಅಂತ ನೋಡ್ರಿ, ಸಾರಿ 7 ಬಂತು. ಓಕೆ, ಅದೇ ರೀತಿ y = ನಾನು 3 ಹಾಕಿದೆ ಅಂತ ಅನ್ಕೋರಿ. ಅವಾಗೇನಾಗುತ್ತೆ? 8 ಬರುತ್ತೆ. ಈ ಥರ ನಮಗೇನಪ್ಪ ಅಂದ್ರೆ x y ವ್ಯಾಲ್ಯೂ ಹಾಕ್ಕೊಂತ ಹೋದಾಗ ನಮಗೇನು ಸಿಗುತ್ತೆ? ಆರ್ಡರ್ ಪೇರ್ಗಳು ಸಿಗ್ತದೆ. ಆರ್ಡರ್ ಪೇರ್ ಒಮ್ಮೆ ಸಿಕ್ತಂತಂದ್ರೆ ಅದನ್ನ ಇಟ್ಕೊಂಡು ನಾವು ಒಂದು ರಿಲೇಷನ್ ಬರಿಬೋದಾ? ಆರ್ಡರ್ ಪೇರ್ದೊಂದು ರಿಲೇಷನ್ ಬರ್ದ್ವಿ ಅಂತ 1, 6, 2, 7, 3, 8 ರೋಸ್ಟರ್ ಫಾರ್ಮ್ನಾಗ ಇರ್ತದೆ, ನಾವು ಬರೆದ್ವಿ. ಈಗ ಇಲ್ಲಿ ನಮಗೇನು ನೋಡಬೇಕಾಗಿರ್ತದೆ? ನಮಗಿಲ್ಲಿ ರಿಫ್ಲೆಕ್ಸ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ನಮಗೆ 1, 1 ಇರಬೇಕು ಅಥವಾ 6, 6 ಇರಬೇಕು. ಆ ಥರ ಇಲ್ಲೇ ಇಲ್ಲ. ಈ ಥರ ಯಾವ ಆರ್ಡರ್ ಪೇರ್ಸ್ಗಳು ನಮಗೆ ಇಲ್ಲ. ನಾನು ನಿಮ್ಗೆ ಫಸ್ಟ್ ಕ್ಲಾಸ್ನಾಗ ಹೇಳಿದ್ದೆ, ಇದ್ರದ್ದು ಏನಿರ್ತಾವಲ್ಲ ಇದ್ರದ್ದು ಈ 3 ಎಲಿಮೆಂಟ್ ಸಿಮೆಟ್ರಿಕ್ ಫಾರ್ಮ್ ಇದ್ರೆ ಮಾತ್ರ. ಓಕೆ, ಈ 3 ಎಲಿಮೆಂಟ್ಸ್ ಇದ್ರೆ ರಿಪೀಟೆಡ್ ಫಾರ್ಮ್ ಅಂದ್ರೆ 1, 1, 2, 2, 3, 3 ಇತ್ತಂತಂದ್ರೆ ಮಾತ್ರ ಅವಾಗೇನು ಅನಿಸುತ್ತೆ? ರಿಫ್ಲೆಕ್ಸು ಅನಿಸುತ್ತೆ. ಬಿಕಾಸ್ ಇಲ್ಲಿ ನೋಡಿರಿ, ಇಲ್ಲಿ ಯಾಕೋ ನಾಟ್ ಬಿಲಾಂಗ್ ಟು ಆರ್ ಅದು? ಯಾಕಂದ್ರೆ 1, 1, 2, 2, 3, 3 ಈ 3 ಆರ್ಡರ್ ಪೇರ್ಗಳು ಏನಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ನಾವು ಇಲ್ಲೇನು ಸೆಟ್ ನಾವೇನು ತೊಗೊಂಡೇವಲ್ಲ ಈ ಸೆಟ್ ಒಳಗೆ ನೋಡಿರಿ, ಇಲ್ಲೆಲ್ಲರ ಐತನ 1, 1, 2, 2, 3, 3 ಇಲ್ಲ. ಹೀಗಾಗಿ ಏನಾಗುತ್ತಿದ್ದು ಆನ್ಸರ್ ನಮಗೆ ಸಿಗಂಗಿಲ್ಲ. ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಲ್ಲಿ ಬರೀಬೇಕು, ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಅದೇ ರೀತಿ ಸಿಮೆಟ್ರಿಕ್ ಬಗ್ಗೆ ಮಾತಾಡುವಾಗ ಇಲ್ಲೂ ಕೂಡ ಯಾಕಾಗಲ್ಲ?
ರೀಸನ್ ವೆರಿ ಸಿಂಪಲ್ ಅದ. ಈಗ ಸಪೋಸ್ ನಾ 1,6 ಅಂತ ಕನ್ಸಿಡರ್ ಮಾಡಿದ್ದೇನೆ, 1,6 ಐತಿ ಹಿಂಗಾಗಿ ನಾ ಬಿಲಾಂಗ್ಸ್ ಟು ಆರ್ ಅಂತ ಬರ್ದೆ. ಬಟ್ 6,1 ಐತ್ಯಾ? ಇಲ್ಲ. ಸೊ ಇಟ್ ಈಸ್ ನಾಟ್ ದರ್. 6,1 ಇಲ್ಲೇ ಇಲ್ಲ. ಹಿಂಗಾಗಿ ಏನಾಯಿತು, ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಒಂದೂ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ, ಒಂದು ಸ್ಯಾಟಿಸ್ಫೈ ಆಯಿತು, ಇನ್ನೊಂದು ಸ್ಯಾಟಿಸ್ಫೈ ಆಗಲಿಲ್ಲ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಂಗಿಲ್ಲ. ಈಗ ಇಲ್ಲಿ ಒಬ್ಬವ್ರು ಇರ್ತೀರಿ ಅಂತ ಅನ್ಕೋದು. ಇಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ನೀ ಇಲ್ಲಿ ಊಟ ನೀಡಿದಿರ್ತಿ ಅಂತ ಅನ್ಕೋ, ಇಲ್ಲಿ ಒಂದು 5 ಮಂದಿ ಸಾಲಕ್ಕೆ ಕುಂತಿರ್ತಾರೆ ಅಂತ ಅನ್ಕೋ, ಅಥವಾ ಒಂದು 3 ಮಂದಿ ಸಾಲಕ್ಕೆ ಕುಂತಾರೆ ಅಂತ ಅನ್ಕೋ. ಈಗ ಇವನು ಒಬ್ಬಂಗ ನೀವು ಊಟ ಹಾಕಿ ಇನ್ನಿಬ್ರಿಗೆ ಬಿಟ್ಟೆ ಅಂತಂದ್ರೆ ಚಲೋ ಅನ್ಸತ್ನ ಅದ? ಇಲ್ಲ. ಅದೇ ನಿಮ್ಮ ಫ್ರೆಂಡ್ಸ್ ಕುಂತಿದ್ರಂದ್ರೆ ಹಾಕಿತ್ ನಂಗೆ ಆಗಲ್ಲ. ಒಬ್ಬನಿಗೆ ಊಟ ಕೊಟ್ಟೆ, ನೀ ಬ್ಯಾಡ ಸರ್ಲಿ, ನೀ ಶಾಣೆಯಲ್ಲಿ ನೀ ಚಲೋ ಕಾಣುವಲ್ಲಿ, ಯು ಆರ್ ಲೈಕ್ ದಟ್, ಯು ಆರ್ ಡಿಸ್ಲೈಕ್ ಮಾಡಿಬಿಟ್ರೆ ಆಗಲ್ಲ. ಹೌದಾ? ಏನು ಉಂಡ್ರೆ ಎಲ್ಲರಿಗೂ ಉಣಿಸ್ಬೇಕು, ಉಣಿಸಿದ್ರೆ ಎಲ್ಲರಿಗೂ ಉಣಿಸ್ಬೇಕು, ಕೊಟ್ಟರೆ ಎಲ್ಲರಿಗೂ ಕೊಡ್ಬೇಕು. ಹೌದಾ? ಅದೇ ರೀತಿ ಇಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದಷ್ಟು ಸ್ಯಾಟಿಸ್ಫೈ ಆಗೋದಲ್ಲ, ಎರಡೂ ಥರನೂ ಕೂಡ ಸ್ಯಾಟಿಸ್ಫೈ ಆಗಬೇಕು. 1,6 ಆ್ಯಂಡ್ 6,1 ಎರಡೂ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಮಾತ್ರ ಸಿಮೆಟ್ರಿಕ್ ಅನ್ಸ್ಕೊಳುತ್ತೆ. ಬಟ್ ಇಲ್ಲಿ 1,6 ಅಷ್ಟದ, 6,1 ಇಲ್ಲ. ಅದೇ ರೀತಿ ಇಲ್ಲಿ ನಾವು ನೋಡೋದಾದರೆ 2,7 ಐತಿ, 7,2 ಐತಾ? ಇಲ್ಲ. 3,8 ಐತಿ, 8,3 ಐತಾ? ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಟ್ರಾನ್ಸಿಟಿವ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದು ಇಲ್ಲಿ ನೋಡ್ರಿ, ಇಲ್ಲಿ ಈಗ ಸಪೋಸ್ ಈಗ ನಾವು 1,6 ತೊಗೊಂಡೇನೆ. ಸೊ 6, ಸಮಥಿಂಗ್ ಐತಿ ಇಲ್ಲೆಲ್ಲರ? ಇಲ್ಲ, ಇಲ್ಲೇ ಇಲ್ಲ. ಇಲ್ಲಿ ಆ ಥರದ್ದು ಕಂಡೀಷನ್ ಇಲ್ಲ. ಹೀಗಾಗಿ ರಿಕ್ವಲೆನ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಮಗೆಲ್ಲ ಆ ಥರ ಅನ್ಸುತ್ತೆ. ಬಟ್ ಇಲ್ಲಿ ಅವ್ರು ಏನು ಹೇಳ್ತಾರೆ, ಎಸ್ ವ್ಯಾಕ್ಯೂಸ್ಲಿ ಟ್ರೂ ಬಿಕಾಸ್ ದರ್ ಆರ್ ನೋ ಪೇರ್ಸ್ ಆಫ್ A, B ಆ್ಯಂಡ್ B, C ಇನ್ ಆರ್ ಟು ಚೆಕ್. ದೇರ್ ಫೋರ್ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್. ಇಲ್ಲಿ ಕನ್ಫ್ಯೂಷನ್ ಮಾಡೋಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕಂತಂದು ನಿಮ್ಗೆ ರೀಸನ್ ಹೇಳ್ತೇನೆ ನೋಡ್ರಿ ಇಲ್ಲೇ. ಸೊ ಇದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ, ಇಲ್ಲಿ ಆ್ಯಕ್ಚುಲಿ ಒಂದು ವರ್ಡ್ ರೋಲ್ ಪ್ಲೇ ಆಗುತ್ತೆ, ವ್ಯಾಕ್ಯೂಸ್ಲಿ ಟ್ರೂ ಅಂತಂದ್ರೆ ಇಲ್ಲಿ ಅದನ್ನ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಈಗ ನೋಡಿದ ಕೂಡ ಕನ್ಫ್ಯೂಷನ್ ಏನಾಗುತ್ತೆ, ವ್ಯಾಕ್ಯೂಸ್ಲಿ ಟ್ರೂ ಅಂತ ಅಂದ್ಕೂಳೆ ಅದು ಕರೆಕ್ಟ್ ಐತಿ ಅನ್ನಂಗೆ. ಇಲ್ಲ, ಬಟ್ ಹಂಗಿಲ್ಲ, ಇಂಡೈರೆಕ್ಟ್ಲಿ ಅದು ಫಾಲ್ಸ್ ಐತಿ ಅಂತಂದು ಅವ್ರು ಹೇಳ್ದಂಗೆ. ವ್ಯಾಕ್ಯೂಸ್ಲಿ ಟ್ರೂ ಮೀನ್ಸ್ ಅನ್ನು ಚೆಕ್ ಮಾಡಿ ಅವಶ್ಯಕತೆ ಇಲ್ಲ. ವ್ಯಾಕ್ಯೂಸ್ಲಿ ಮೀನ್ಸ್ ನೋ ನೀಡ್ ಟು ಚೆಕ್ ದ್ಯಾಟ್ ಇಟ್ ಈಸ್ ಟ್ರೂ. ವ್ಯಾಕ್ಯೂಸ್ಲಿ ನೋ ನೀಡ್ ಟು ಚೆಕ್ ಇಟ್ ಈಸ್ ಟ್ರೂ ಅಂದರೆ ಮೀನಿಂಗ್ ಏನು, ಇಲ್ಲಿ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ A, B ಮತ್ತು B, C ಪೇರ್ಸ್ ಇಲ್ಲೇ ಇಲ್ಲ. 1,6 ಐತಿ, 6, ಸಮಥಿಂಗ್ ಪೇರ್ ಇಲ್ಲೇ ಇಲ್ಲಲ್ಲ. ಸೊ ಟ್ರಾನ್ಸಿಟಿವಿಟಿ ನಾವು ನೋಡ್ಲಿಕ್ಕೆ ಬರಲ್ಲ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಥವಾ ನಿಮ್ಗೆ ಹಿಂಗೆ ಬರ್ಯಾಕೆ ನಿಮ್ಗೆ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಇದು ತೆಗೆದ ಹೋಗೋದು ಬಿಡ್ರಿ, ಇದು ಲೈನ ತೆಗೀರಿ. ಒಂದು ಕೆಲಸ ಮಾಡಿರಿ, ನಿಮಗೆ ಡಿಫ್ರೆಂಟ್ ಹೇಳ್ಕೊಡ್ತೇನೆ ನೋಡ್ರಲ್ಲ ಯಾವ ಥರ ಬರೀತೀರಿ. ಓಕೆ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಟ್ರಾನ್ಸಿಟಿವ್ ಆಗಲ್ಲ ಅಂತಂದರೆ ರೀಸನ್ ಈಸ್ ವೆರಿ ಸಿಂಪಲ್. ಹೌದಾ? ನಮಗೇನು ಗೊತ್ತದ, A, B ಬಿಲಾಂಗ್ಸ್ ಟು ಆರ್. ಅಂದ್ರೆ ಇಲ್ಲಿ ನಾವು A, B ನ 1,6 ಅಂತಂದು ತೊಗೊಳ್ಳೋಣ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಎಸ್ ಆಕೈತಿ. ಬಟ್ ಸಮಥಿಂಗ್ ದೇರ್ ಇಸ್ B, C ಫಾರ್ಮ್ಯಾಟ್ನಾಗ ಇರ್ತಕ್ಕಂಥದ್ದು ಯಾವುದಿಲ್ಲ ನಂಬರೇ ಇಲ್ಲ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತಂದ ಬಳಿಕ ಇಲ್ಲಿ ದೇರ್ ಆರ್ ನೋ ಆರ್ಡರ್ ಪೇರ್ಸ್ ಟು ಟೇಕ್ ಲೈಕ್ ಸಚ್ ಆಸ್ B, C. 6, ಸಮಥಿಂಗ್ ಇಲ್ಲ, ಆರ್ಡರ್ ಪೇರಲ್ಲೇ ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಬಿಕಾಸ್, ಓಕೆ ರೀಸನ್ ಬರಿಬೇಕಾಯ್ತಲ್ಲ, ಬಿಕಾಸ್ ಶಾರ್ಟ್ ಫಾರ್ಮ್ನಾಗ ಬಿಕಾಸ್ ಬರ್ದೇನಿ, ಮತ್ತು ನೀವು ಫುಲ್ ಬಗ್ಗೆ ಬರೀರಿ. ಓಕೆನಾ? ಬಿಕಾಸ್ ದೇರ್ ಆರ್ ನೋ ಆರ್ಡರ್ ಪೇರ್ಸ್, ದೇರ್ ಆರ್ ನೋ ಆರ್ಡರ್ ಪೇರ್ಸ್, ನೋ ಆರ್ಡರ್ ಪೇರ್ಸ್ ಫ್ರಮ್ 6. ಹೌದಾ? ಇನ್ನು ಬರ್ದುಕೊಳ್ಳೋದು ಗೊತ್ತಾಗ್ಬಿಡ್ತೈತೆ, ಹೌದಪ್ಪ ಇವ್ನಿಗೆ ಗೊತ್ತಾಗೈತಿ ಇದು ಕಾನ್ಸೆಪ್ಟ್ ಅಂತ. ಲಾಸ್ಟಿಗೆ ಏನು ಸೆಂಟೆನ್ಸ್ ಬರೆದು ಬಿಡಬೇಕು, ಸಿಂಪಲ್ ಅದ. ದಟ್ ಈಸ್ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಇದು ಬಟ್ ತೆಗಿರಿದ್ ನಾವು ತಪ್ಪು ಕೊಟ್ಟಾರ ಅವ್ರು. ನಾರ್ ಟ್ರಾನ್ಸಿಟಿವ್ ಅರ್ಥ ಆಯ್ತಾ? ಸೊ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ನೂ ಆಗಲ್ಲ, ಟ್ರಾನ್ಸಿಟಿವ್ನೂ ಆಗಲ್ಲ, ಮೂರೂ ಆಗಲ್ಲ. ಅವರು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕಿಲ್ಲ. ಏನು ಕೊಟ್ಟರು ಗೊತ್ತಾ, ಆ್ಯಕ್ಚುಲಿ ಇವ್ಯಾಲ್ಯೂಯೇಷನ್ ಒಳಗಡೆ ವ್ಯಾಕ್ಯೂಸ್ಲಿ ಟ್ರೂ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡ್ತೈತೆ ಭಾಳಷ್ಟು ಮಂದಿಗೆ. ಸೊ ಅದಕ್ಕೆ ನಾ ಮೀನಿಂಗ್ ಹೇಳಿದ್ದೀನಿ. ಓಕೆನಾ? ರೈಟ್, ಇದು ಅರ್ಥ ಆಯ್ತಲ್ಲ ಯಾವ ಥರ ಅಂತಂದು. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಅದ. ದ ರಿಲೇಷನ್ ಇನ್ ಅ ಸೆಟ್ ಆಫ್ Z ಆಫ್ ಆಲ್ ಇಂಟೀಜರ್ಸ್ ಆರ್ ಡಿಫೈನ್ಡ್ ಬೈ X, Y ಈಸ್ ಆನ್ ಇಂಟೀಜರ್. ಸಾರಿ, X - Y ಈಸ್ ಆನ್ ಇಂಟೀಜರ್. ಅಂದ್ರೆ ಅವ್ರು ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರು ಈಕ್ವೇಷನ್ X - Y ಈಸ್ ಆನ್ ಇಂಟೀಜರ್ ಅಂತ ಕೇಳಿದಾರೆ.
ಝೆಡ್ ಇಸ್ ಸೆಟ್ ಅಂತಂದ್ರೆ ಏನು, ದ್ಯಾಟ್ ಕ್ಯಾನ್ ಬಿ ಇಂಟೀಜರ್ ಅಂತಂದ್ರೆ ಏನು, ಒಂದು ನೆನಪು ಮಾಡ್ಕೊರಿ ಇಂಟೀಜರ್ ಅಂತಂದ್ರೆ ಏನು. ಓಕೆ, ಹಾಂ, ಝೆಡ್ ಈಸ್ ಈಕ್ವಲ್ ಟು ನಾವು ಇಂಟೀಜರ್ ಅಂತೇವೆ. ನಾವು ಪ್ಲಸ್ ಝೆಡ್ ಬರೆದ್ರೆ ಆಲ್ ಪಾಸಿಟಿವ್ ನಂಬರ್ಸ್ ಬರ್ತಾವೆ, ಹೌದಾ. ಅದೇ ರೀತಿ ಮೈನಸ್ ಝೆಡ್ ಬರೆದ್ರೆ ಏನಂತ ಬರ್ತಾವೆ, ಎಲ್ಲ ನೆಗೆಟಿವ್ ನಂಬರ್ಸು ಬರ್ತಾವೆ. ಸೊ ಯಾವ್ಯಾವ ಆಗಿರಬಹುದು, ಸಿಂಪಲ್ ಹೇಳ್ಬೇಕಂತ ಬರೀ ನಾ ಝೆಡ್ದ ಬಗ್ಗೆ ಅಷ್ಟು ನಾ ಮಾತಾಡಿದ್ನಿ ಅಂತಂದ್ರೆ, ಓಕೆ, ಝೆಡ್ ಒಳಗೆ ಯಾವ ಬರ್ತಾವು, -2, -1, 0, 1, 2, ಸೋ ಆನ್ ಅಪ್ ಟು, ಹೌದಾ. ಇಲ್ಲೂ ಕೂಡ ಸೋ ಆನ್ ಅಪ್ ಟು ಬೆಳ್ಕೊಂತ ಹೋಗ್ತದೆ ನೆಗೆಟಿವ್ ಪಾಸಿಟಿವ್ ಸೈಡ್. ಓಕೆ, ಇಲ್ಲವರು ಜನರಲಿ ಕೊಟ್ಟಿದ್ದಾರೆ ಈ ಝೆಡ್ ಅಂತ, ಪ್ಲಸ್ ಝೆಡ್ಡು ಮೈನಸ್ ಝೆಡ್ ಅಂತ ಏನು ಕೊಟ್ಟಿಲ್ಲ, ಅಂದರೆ ಎರಡೂ ಥರದ ನಂಬರು ಇಲ್ಲೇ ಇನ್ಕ್ಲೂಡ್ ಆಕ್ಕವು. ಹಾಗಾದರೆ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ್ನು, ಈಗ ಇಟ್ಕೊಂಡು ಕಾಸು, ಈ ಸೆಟ್ಟನ್ನು ಇಟ್ಕೊಂಡು ಕಾಸು ಏನು ಮಾಡ್ಬೇಕು ನಿಮಗೆ, ಎಕ್ಸ್ ಮೈನಸ್ ವೈ ಇಸ್ ಅನ್ ಇಂಟೀಜರ್ ಅನ್ನೋದು ಐತೋ ಇಲ್ಲ ಪ್ರೂವ್ ಮಾಡಬೇಕು. ಈಗ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ನಿಗೆ ನಾವು ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ಬೇಕಂತಂದ್ರೆ ಎರಡು ಎಲಿಮೆಂಟ್ ಸೇಮ್ ಇದ್ರೆ ನಾವು ರಿಫ್ಲೆಕ್ಸಿವ್ ಅಂತೀವಿ. ಈಗ ಸಪೋಸ್ ನಾವು ಎರಡು ಎಲಿಮೆಂಟ್ ಸೇಮ್ ಹಾಕಿದ್ವಿ ಅಂತ, ಎಕ್ಸ್ ಐತಿ ಇನ್ನೊಂದು ಎಕ್ಸ್ ಅಂತ ತೊಗೊಂಡು ಸಪೋಸ್ ನಾ ಇಲ್ಲಿ, ಓಕೆ, ಇಲ್ಲಿ ಯಾಕೆ ಜನರಲಿ ಬರ್ದೇವೆ ಅಂತ ಇಲ್ಲಿ ಪ್ರೂವ್ ಮಾಡೋದು ಈಸಿ ಇದೆ, ಜನರಲಿನೂ ಬರೀಬಹುದು. ಓಕೆ, 1 ತೊಗೊಂಡೆ ಅಂತ ಅನ್ಕೋರಿ, ಪಾಸಿಟಿವ್ 1 ನಂಬರ್ ತೊಗೊಂಡೆ ಅಂತ ಅನ್ಕೋರಿ, 1 ಐತಿ ಮೈನಸ್ ಐತಿ. ಓಕೆ, ಎಕ್ಸ್ ಮೈನಸ್ ವೈ, ಇಲ್ಲಿ ಏನೈತಿ ವೈ ಅನ್ನೋದು ನಾನು 1 ಅಂತ ತೊಗೊಂಡ್ಬಿಟ್ಟೆ ಅಂತ ಸೇಮ್ ನಂಬರ್ ಇರುವಂಗೆ. ಓಕೆ, 1 ಅಂತ ತೊಗೊಂಡ್ಬಿಟ್ಟೆ ಅಂತ ಇಲ್ಲಿ ಆರ್ಡರ್ ಪೇರ್ ನೋಡೋ ಆಗಿಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಕನ್ಫ್ಯೂಷನ್ ಅಂತೈತಿ, ಸರ್ ಈಗ ಇಷ್ಟೊಂದು ಎಲಿಮೆಂಟ್ ಇದಾವೆ, ಹಾಗಾದರೆ ಯಾವ ಥರ ನಾವು ಆರ್ಡರ್ ಪೇರ್ ಬರೀಬೇಕು. ಆರ್ಡರ್ ಪೇರ್ ಇಂಥ ವಿಷಯದಾಗ ಬರೆಯೋ ಅವಶ್ಯಕತೆ ಇರಲ್ಲ, ನೀವು ಜನರಲಿ ಎಕ್ಸಾಂಪಲ್ ತೊಗೊಂಡು ಬರೀಬೇಕಾಗತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದಕ್ಕೆ ನಾನು ತೋರಿಸತ್ತೀನಿ. ರಿಫ್ಲೆಕ್ಸಿವ್ ಅಂತಂದ್ರೆ ಏನು, ಸೇಮ್ ಎಲಿಮೆಂಟ್ ಇರಬೇಕು, ಎಕ್ಸ್ ಅಥವಾ ವೈ, ಹೌದಾ. ಅರ್ಥ ಅಲ್ಲಿಕತ್ತದ, ಆ ಥರ ಇರಬೇಕು. ಈಗಿಲ್ಲ 1 - 1 ಅಂತಂದ್ರೆ ಏನಾಗುತ್ತೆ, 0 ಆಗುತ್ತಾ. ಓಕೆ, ಇನ್ನಾಯ್ತು, ಇರೇಸ್ ಆಯ್ತದು. 1 - 1 ಅಂತಂದ್ರೆ ಏನಾಗುತ್ತೆ, ಅಲ್ಟಿಮೇಟ್ಲಿ 0 ಆಗೋದೈತೆ. ಈಗ 0 ಅನ್ನೋದು ಏನಿದೆ, 0 ಇಂಟೀಜರ್ ಒಳಗೆ ಬರುತ್ತಾ, ಎಸ್ ಸರ್ 0 ಇಂಟೀಜರ್ ಒಳಗೆ ಬರ್ತದೆ. ಹಾಗಾದರೆ ಇದು ರಿಫ್ಲೆಕ್ಸ್ ಆಗುತ್ತಲ್ಲ, ಡೆಫಿನೆಟ್ಲಿ ಆಗುತ್ತೆ. ಯಾವಾಗ ನಾವು ಎರಡು ಸೇಮ್ ಎಲಿಮೆಂಟ್ಸ್ ತೊಗೊಂಡ್ರು, ಸಪೋಸ್ ನಾ -1 ತೊಗೊಂಡೆ ಅಂತ ಅನ್ಕೋರಿ, -1, ಹೌದಾ, ಈಸ್ ಈಕ್ವಲ್ ಟು 0, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, -1 + 1 ಐತಿ, ಏನಕ್ಕೆ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 0 ಆಗುತ್ತೆ. ಸೊ ಮತ್ತು ಏನು ಬಂತು, 0 ಬಂತಲ್ಲ, 0 ಇಸ್ ವಾಟ್, ಇಟ್ ಇಸ್ ಆ್ಯನ್ ಇಂಟೀಜರ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಆ್ಯನ್ ಇಂಟೀಜರ್ ಅಂತ ಅಂದ್ಬಳಿಕ ಇದು ರಿಫ್ಲೆಕ್ಸ್ ಆಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದು ಇಂಟೀಜರ್ಗೂ ಬಿಲಾಂಗ್ ಆಗಬೇಕು, ಪ್ಲಸ್ ಅದು ನಾವು ಸೇಮ್ ಎಲಿಮೆಂಟ್ ತೊಗೊಂಡಾಗ ಆಗಿರಬೇಕು, ಅಂದ್ರೆ ಮಾತ್ರ ರಿಫ್ಲೆಕ್ಸಿವ್ ಅನ್ಸ್ಕೊಳುತ್ತೆ. ನೆಕ್ಸ್ಟ್ ಅದೇ ರೀತಿ ಅಬ್ಸರ್ವ್ ಮಾಡಿರಿ, ಎಕ್ಸ್ ಮೈನಸ್ ವೈ ಐತಿ, ಇನ್ನು ನಾವು ಉಲ್ಟಾ ಬರ್ದಿಂದ ವೈ ಮೈನಸ್ ಎಕ್ಸ್ ಅಂತಂದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಅವ್ರು ಕೊಟ್ಟಿದ್ದಾರೆ ಅಂತಂದರೆ, ನೋಡ್ರಿ ಇಲ್ಲಿ ಬರ್ತೇನೆ ನೋಡಿರಿ, ಸಾಲ್ವ್ ಮಾಡ್ತೀನಿ. ಈಗ ನಮಗಿಲ್ಲಿ ಏನೈತಪ್ಪ, ಎಕ್ಸ್ ಮೈನಸ್ ವೈ ಐತಿ, ಇವೆರಡು ಇಂಟೀಜರ್ ಅಂತ ತೊಗೊಳ್ಳೋಣ, ಈಸ್ ಈಕ್ವಲ್ ಟು, ಇದು ನಾವು ಉಲ್ಟಾ ಬರ್ದು ಅಂತಂದು ಏನಾಗುತ್ತೆ, ವೈ ಮೈನಸ್ ಎಕ್ಸ್ ಆಗುತ್ತಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅವರೇ ಇನ್ನೇನು ಮಾಡ್ರೆ, ಸ್ವಲ್ಪ ಚಂದ ಕಾಣೋಂಗಿರಲಿ, ಸ್ವಲ್ಪ ಚಂದ ಇರಲಿ, ಪೌಡ್ರ್ ಲಿಪ್ಸ್ಟಿಕ್ ಇಲ್ಲ ಅಂತಂದು ಮೈನಸ್ ಹೊರಗಡೆ ತಗೊಂಡ್ರೆ ಏನಾಗುತ್ತೆ, ಸೈನ್ ಚೇಂಜ್ ಆಗಬೇಕಾ. ಸೊ ಇದು ಎಕ್ಸ್ ಮೈನಸ್ ವೈ ಆ್ಯಸ್ ಇಟ್ ಇಸ್ ಇರ್ತದೆ. ಇಲ್ಲಿ ಮೈನಸ್ನ ತಗೊಂಡೆ ಅಂತಂದ್ರೆ ಮೈನಸ್, ಇಲ್ಲಿ ಎಕ್ಸ್ ಪ್ಲಸ್, ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ವೈ ಆಗುತ್ತೆ, ಎರಡು ಸೇಮ್ ಫಾರ್ಮೇಟ್ ಬಂದ. ಸಪೋಸ್ ಈಗ ಇಲ್ಲೇ ನೀವು ಯಾವ್ದಾರ ಎಕ್ಸಾಂಪಲ್ಸ್ ಹಾಕಿ ನೋಡಿರಿ, ಅಥವಾ ನೀವು ಇಲ್ಲ ಅಂತ ನಿಮಗೆ ಇಲ್ಲೇ ಆ್ಯಕ್ಚುಲಿ ಗೊತ್ತಾಕೈತೆ, ನಿಮಗೆ ಯಾವುದೇ ರೀತಿ ವ್ಯಾಲ್ಯೂಸ್ ಹಾಕೋ ಅವಶ್ಯಕತೆ ಇರೋಲ್ಲ. ಬಿಕಾಸ್ ಎಕ್ಸ್ ಮೈನಸ್ ವೈ ಮಾಡಿದ್ರೆ ಈಗಿಲ್ಲ ಯಾವುದಾರ ಒಂದು ಗ್ರೇಟರ್ ನಂಬರ್ ಹಾಕಿದೆ ಅಂತ ಅನ್ಕೋರಿ, ಪಾಸಿಟಿವ್ ನಂಬರ್ ಬರ್ತದೆ. ಅಥವಾ ನಾನು ನೆಗೆಟಿವ್ ವ್ಯಾಲ್ಯೂ ಹಾಕಿದೆ ಅಂತ ಅನ್ಕೋರಿ, ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾರೆ. ಪಾಸಿಟಿವ್ ಅವರ ಬರಲಿ, ನೆಗೆಟಿವ್ ಅವರ ಬರಲಿ, ನ್ಯೂಟ್ರಲ್ 0 ಅವರ ಬರಲಿ, ಎಲ್ಲವೂ ಎದ್ರೊಳಗೆ ಬರ್ತಾವೆ, ಇಂಟೀಜರ್ ಒಳಗೆ ಬರತ್ತವ. ಯಾವ್ದಾರು ಫ್ರ್ಯಾಕ್ಷನಲ್ ವ್ಯಾಲ್ಯೂ ಬರತೈತಿ ಇಲ್ಲ. ಓಕೆ, ಸೊ ಇಲ್ಲಿ ಕೂಡ ಎಕ್ಸ್ ಮತ್ತು ವೈ, ಎಕ್ಸ್ ಜಾಗದಾನ ಏನಾರ ಒಂದು ವೇಳೆ ನಾನು ಪಾಸಿಟಿವ್ ನಂಬರ್ ಹಾಕಿದೆ ಅನ್ಕೋರಿ, ಈ ಟೋಟಲ್ ಏನಾಗುತ್ತಿದೆ, ಇದು ಪಾಸಿಟಿವ್ನಾಗ ಬರ್ತೈತಿ. ಬಟ್ ಪಾಸಿಟಿವ್ ಇಂಟು ನೆಗೆಟಿವ್ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ನೆಗೆಟಿವ್ ಬರ್ತದೆ ಆನ್ಸರ್. ಅದೇ ರೀತಿ ಇಲ್ಲಿ ನಾನು ನೆಗೆಟಿವ್ ನಂಬರ್ ಹಾಕಿದೆ ಅಂತ ಅನ್ಕೋರಿ, ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಏನಾಗುತ್ತೆ, ಮೈನಸ್ ಒಳಗೆ ಬರ್ತೈತೆ ಆನ್ಸರು. ಇಲ್ಲೊಂದು ಮೈನಸ್ ಅದ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಎರಡೂ ಕಡೆ ನಮಗೇನು ಸಿಗತ್ತವ, ಇಂಟೀಜರ್ ವ್ಯಾಲ್ಯೂ ಸಿಗತ್ತವ. ಅರ್ಥ ಅಲ್ಲಿಕತ್ತದ.
ನೆಗೆಟಿವ್ ಈಸ್ ಆಲ್ಸೋ ಇಂಟೀಜರ್, ಪಾಸಿಟಿವ್ ನಂಬರ್ಸ್ ಬಂದರೂ ಇಂಟೀಜರ್ಸ್. ಹೀಗಾಗಿ ಇದು ಕಂಡೀಷನ್ ಏನಾಯಿತು, ಪ್ರೂವ್ ಆಯಿತಾ. ನಾ ಇವನ್ ವೈಸ್ ವರ್ಷ ಬರ್ಕೊಂಡ್ರು ಕೂಡ ನೋಡಿರಿ ಈಗ ಹಿಂಗೆ ಈಗ ನೋಡಿರಿ ಇಲ್ಲಿ ನೀವು ಕನ್ಫ್ಯೂಸ್ನು ಇನ್ನೊಂದೇನು ಹಾಕಿರಿ ಅಂತಂದ್ರೆ ಇಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ವಿಷಯ, ಇಲ್ಲಿ ಇನ್ನು ಮೈನಸ್ ಹೊರಗಡೆ ತಗೊಂಡೇನಿ ಎಕ್ಸ್ ಮೈನಸ್ ವೈ ಆಗೈತಿ. ಸೊ ಸೇಮ್ ಆದಲ್ರಿ ಸರ್ ಎಲಿಮೆಂಟ್ಸು, ಹಾಗೇನಿಲ್ಲ. ಇಲ್ಲಿ ಮೈನಸ್ ತಗೊಳ್ಳೋದ್ರಿಂದ ಏನು ಫರ್ಕೊಳ್ಳಲ್ಲ. ಇನ್ನು ಮೈನಸ್ ಮತ್ತು ಒಳಗಡೆ ನಾನು ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೋರಿ. ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ರಿವರ್ಸಿಂಗ್. ಓಕೆ, ನೀವು ರಿವರ್ಸ್ ಮಾಡಿದ್ರು ಸೇಮ್ ಆನ್ಸರ್ ಬಂದಿರಬೇಕು. ಇನ್ನು ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ ವೈ ಆಗುತ್ತೆ, ಮತ್ತು ಅಲ್ಟಿಮೇಟ್ಲಿ ವೈ ಮೈನಸ್ ಎಕ್ಸ್ ಬಂದಂಗೆ ಹೌದಿಲ್ಲ. ಹಿಂಗೆ ಬರೆದ್ರು ಹಿಂಗೆ ಬರೆದ್ರು ಅಳಿಯ ಅಲ್ಲ ಮಗಳ ಗಂಡ. ಸಪೋಸ್ ನೀವು ಇದ್ರೊಳಗೂ ಹಂಗೆ ವ್ಯಾಲ್ಯೂಸ್ ಹಾಕಿದ್ರು ಮತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸೇ ಬರ್ತಾವೆ. ಅರ್ಥ ಆಗ್ಲಿಕ್ಕತ್ತದ. ಹೀಗಾಗಿ ಇದು ಕೂಡ ಸಿಮೆಟ್ರಿಕ್ ಅಂತಂದು ಪ್ರೂವ್ ಆಗುತ್ತೆ. ಇವಂದು ಇಫ್ ಯು ಟೇಕ್ ವೈಸ್ ವರ್ಸ ಎಲಿಮೆಂಟ್ಸ್ ತೊಗೊಂಡ್ರು ಕೂಡ ನಮಗೆ ಇಂಟೀಜರ್ಸೇ ಬರ್ತಾವೆ. ಇಂಟೀಜರ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ಇಂಟೀಜರ್ ಅಂತ, ಹಿಂಗಾಗಿ ಈಕ್ವಲ್ ಟು ಅಂತ ತೊಗೊಂಡಿದ್ದಾರೆ ಅವ್ರು ಅಷ್ಟೇ, ಮತ್ತೇನಿಲ್ಲ. ಇಂಟೀಜರ್ ಬರತೈತಿ, ಸೊ ದೇರ್ ಫಾರ್ ಸಿಮೆಟ್ರಿಕ್ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ಟ್ರಾನ್ಸಿಟಿವ್ ಒಳಗೂ ಅಲ್ಲಿ ನೋಡ್ರಿ ಇಲ್ಲಿ ಮಜಾ ಐತಿ. ಓಕೆ, ಟ್ರಾನ್ಸಿಟಿವ್ ಒಳಗೆ ಏನೈತಿ, ಟ್ರಾನ್ಸಿಟಿವ್ ಒಳಗೆ ಅಬ್ಸರ್ವ್ ಮಾಡಿರಿ. ಇನ್ನೆಲ್ಲ ಇರೇಸ್ ಮಾಡೋಣ. ಐ ಹೋಪ್ ಸೊ ದಟ್ ಅಂಡರ್ಸ್ಟ್ಯಾಂಡ್ ಆಗೈತಿ. ಓಕೆ ರೈಟ್. ಟ್ರಾನ್ಸಿಟಿವ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಟ್ರಾನ್ಸಿಟಿವ್ ಒಳಗೆ ನೋಡ್ರಿ, ಟ್ರಾನ್ಸಿಟಿವ್ ಒಳಗೆ ವೆರಿ ಸಿಂಪಲ್. ಅದು ನಮಗೇನು ಗೊತ್ತದ, ಎ ಕಮ ಬಿ ಇರಬೇಕು, ಆಮೇಲೆ ಬಿ ಕಮ ಸಿ ಇರಬೇಕು, ಇದನ್ನು ಎ ಕಮ ಸಿ ಇರಬೇಕು. ಹೌದಾ, ಎ ಕಮ ಸಿ ಇರಬೇಕು. ಹಿಂಗಿದ್ದಾಗ ಈ ಥರ ಇದ್ದಾಗ ಏನು ಮಾಡಬೇಕು, ಈ ಥರ ಇದ್ದಾಗ ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡಿರಿ. ಎ ಕಮ ಬಿ ಅಂತಂದ್ರೆ ಈಗ ಸಪೋಸ್ ನಾ ಎಕ್ಸ್ ಮೈನಸ್ ವೈ ಅಂತ ತೊಗೊಂಡೆ ಅಂತ ಅನ್ಕೋರಿ. ಬಿ ಕಮ ಸಿ, ವೈದು ಮುಂದಿಂದ ಅಕ್ಷರ ಯಾವುದು, ವೈ ಮೈನಸ್ ಝೆಡ್ ಐತಿ. ಹಾಗಾದ್ರೆ ವಿಲ್ ದಿಸ್ ಬಿ ಈಕ್ವಲ್ ಟು ಝೆಡ್, ಸಾರಿ ಎಕ್ಸ್ ಮೈನಸ್ ಝೆಡ್ ಈಕ್ವಲ್ ಆಗುತ್ತಾ ಅಂತ ಕೇಳ್ತಾರೆ ಅವರು. ಅಂದ್ರೆ ನಾ ಅವತ್ತು ಹೇಳಿದ್ದೆ ನೆನಪೈತಿ, ಈ ಥರ್ಡ್ ಯಾವತ್ತಿಲ್ಲ ಆರ್ಡರ್ ಪೇರ್ ಹೆಂಗಿರ್ತದೆ, ಫಸ್ಟ್ ಮತ್ತು ಲಾಸ್ಟದ್ದು ಸೇರಿಸ್ಕೊಂಡು. ಇಲ್ಲೂ ಕೂಡ ಎಕ್ಸ್ ಮತ್ತು ವೈ ವ್ಯಾಲ್ಯೂ ನಾನು ಎಕ್ಸ್ ಮತ್ತು ಝೆಡ್ ಅಂತ ಹಾಕಿದ್ನಿ ಅಂತ ಅನ್ಕೋರಿ. ಎಕ್ಸ್ ಮೈನಸ್ ವೈ ತೊಗೊಂಡೆ, ವೈ ಮೈನಸ್ ಝೆಡ್ ತೊಗೊಂಡೆ. ಅರ್ಥ ಅಲ್ಲಿಗೆ ಹೆಂಗೆ ತೊಗೊಳತ್ತೀನಿ. ನಾವು ಇಲ್ಲಿ ಜನ್ರಲಿ ಪ್ರೂವ್ ಮಾಡತ್ತೀವಿ ರೀ ಸರ. ಇಲ್ಲಿ ಯಾವ್ದು ನಾವು ನಂಬರ್ಸ್ ತೊಗೊಳತ್ತಿಲ್ಲ. ನಂಬರ್ಸ್ ಯಾಕೆ ತೊಗೊಳತ್ತಿಲ್ಲ, ಅವ್ರು ಜನ್ರಲಿ ಕೇಳೋರು ನಾವು ಜನ್ರಲಿ ಆನ್ಸರ್ ಮಾಡತ್ತೀವಿ. ಎಲ್ಲಿ ನಂಬರ್ಸ್ ತೊಗೋಬೇಕಂತ ಇರ್ತೈತಿ ಅಲ್ಲಿ ಕಂಡೀಷನ್ ಇದಾವೆ, ಅಲ್ಲಿ ಮುಂದೆ ಬರ್ತಾವೆ ಎ ಇಸ್ ಲೆಸ್ ದ್ಯಾನ್ ಬಿ ಸ್ಕ್ವೇರ್. ಅಲ್ಲಿ ನಾ ಹೇಳ್ತೇನೆ ನಂಬರ್ಸ್ ತೊಗೋಬೇಕು. ಇಲ್ಲಿ ನಾವು ಜನ್ರಲಿ ಸಾಲ್ವ್ ಮಾಡ್ಬೇಕು. ಅರ್ಥ ಆಗ್ಲಿಕ್ಕತ್ತದ. ಸೊ ಎಕ್ಸ್ ಮೈನಸ್ ವೈ, ಇಲ್ಲೂ ಕೂಡ ಆನ್ಸರ್ ನಮಗೆ ನೆಗೆಟಿವ್ ಆರ್ ಪಾಸಿಟಿವ್ನಾಗ ಬರ್ತೈತೆ. ಇಲ್ಲೂ ಕೂಡ ಸೇಮ್ ವೈ ಮೈನಸ್ ಝೆಡ್ ಯಾವ್ದಾರ ಒಂದು ಬೇರೆ ಎಲಿಮೆಂಟ್ನ ತೊಗೊಂಡೆ ಅಂತಂದ್ರು, ಯಾವ್ದಾರು ಬೇರೆ ನಂಬರ್ಸ್ ತೊಗೊಂಡೆ ಅಂದರು, ಇಲ್ಲೂ ಕೂಡ ಸೇಮ್ ನೆಗೆಟಿವ್ ಅಥವಾ ಪಾಸಿಟಿವ್ನಾಗ ಬರ್ತೈತೆ. ಇಲ್ಲೂ ಕೂಡ ಸೇಮ್ ಆಗಬೇಕು, ಹೌದಾ ಇಲ್ಲ? ನಾವು ಹೆಂಗಾರ ತೊಗೋರಿ, ಇಂಟೀಜರ್ಸ್ ಅನ್ನೋದು ಹೆಂಗೆ ಗೊತ್ತಾ, ನೀವು ಇಂಟೀಜರ್ಸ್ ಒಳಗೆ ಯಾವುದೇ ರೀತಿ ಒಂದು ಇಂಟಿಗ್ರಲ್ ನಂಬರ್ ತೊಗೋರಿ. ಆ ಇಂಟಿಗ್ರಲ್ ನಂಬರ್ ಹೆಂಗೆ ಇರ್ತದೆ ಅಂತಂದ್ರೆ, ನೀವು ಅದನ್ನ ಹಿಂದೆ ಮುಂದೆ ಮಾಡಿ ನೀವು ಸಬ್ಟ್ರಾಕ್ಟರ್ ಮಾಡು, ಅಡಿಷನರ್ ಮಾಡು, ಡಿವೈಡರ್ ಮಾಡು, ಮಲ್ಟಿಪ್ಲೈಯರ್ ಮಾಡು, ನಿಮಗೆ ಆನ್ಸರ್ ಬರೋದು ಹೆಂಗೆ ಇರ್ತದೆ ಅಂತಂದ್ರೆ ನಿಮಗೆ ನೆಗೆಟಿವ್ ಆರ್ ಪಾಸಿಟಿವ್ನಾಗ ಇರ್ತಾವೆ. ಹಿಂಗಿರ್ತಾವೆ ನೆಗೆಟಿವ್ ಆರ್ ಪಾಸಿಟಿವ್ ವ್ಯಾಲ್ಯೂಸ್. ಸೊ ನೆಗೆಟಿವ್ ಆರ್ ಪಾಸಿಟಿವ್ ವ್ಯಾಲ್ಯೂಸ್ ಬರೋದ್ರಿಂದ ಹಿಂಗಾಗಿ ಟ್ರಾನ್ಸಿಟಿವ್ನೂ ಆಯಿತಾ. ಸೊ ದೇರ್ ಫೋರ್ ಟ್ರಾನ್ಸಿಟಿವ್ನೂ ಆಗುತ್ತೆ. ಅವ್ರು ಇಲ್ಲಿ ಜಸ್ಟ್ ಇನ್ನು ಆ್ಯಡ್ ಮಾಡ್ತಿರ್ತಾರೆ. ಇದೇನು ಆ್ಯಕ್ಚುಲಿ ನೆಸಸರಿ ಇಲ್ಲ. ನೀವು ಆ ಥರನೂ ಬರಿಬೋದು ಅಥವಾ ಈ ಥರನೂ ಬರಿಬೋದು. ಇಲ್ಲಿ ಏನು ಮಾಡಿದ್ದಾರೆ ನೋಡಿರಿ, ಸಿಂಪಲ್. ಎಕ್ಸ್ ಮೈನಸ್ ವೈ ಐತಿ, ಹಾಗೆ ವೈ ಮೈನಸ್ನ ಝೆಡ್ ತೊಗೊಂಡೆ ಅಂತ ಅನ್ಕೋರಿ. ಇವೆರಡು ಇಂಟೀರಿಯರ್ಸ್ ಆಗಬೇಕಾ? ಡೆಫಿನೆಟ್ಲಿ. ಎಕ್ಸ್ ಮೈನಸ್ ಝೆಡ್ಡು ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗಿಲ್ಲಿ ನೋಡಿರಿ, ಇವನ್ನೆರಡು ಆ್ಯಡ್ ಮಾಡಿದ್ದೆ ಅಂತಂದ್ರೆ ಏನಾಗುತ್ತೆ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಅವಾಗೇನಾಗುತ್ತೆ, ಎಕ್ಸ್ ಮೈನಸ್ ಝೆಡ್ ಉಳಿತಾರೆ. ಈಗ ಎರಡು ಇಂಟೀಜರ್, ಇದು ಕೂಡ ಅವಾಗೇನಾಗುತ್ತೆ, ಇಂಟೀಜರ್ ಆಗುತ್ತಾ. ಇಂಡೈರೆಕ್ಟ್ಲಿ ಅವರು ಈ ಥರನೂ ನಾವು ಪ್ರೂವ್ ಮಾಡ್ಬೋದು ಅಂತ ತೋರಿಸತ್ತಾರೆ. ಈ ಮೆಥಡ್ ಮಾಡಿದ್ರು ಒಂದು, ಆ ಮೆಥಡ್ ಮಾಡಿದ್ರು ಒಂದು, ಎಲ್ಲನೂ ಒಂದೇ. ಆದ್ರೆ ಸೆಂಟೆನ್ಸ್ ಬರೆಯೋಕೆ ನಿಮಗೆ ಗೊತ್ತಿರಬೇಕು, ನೆನಪಿರಲಿ. ಓಕೆನಾ? ಸೊ ದೇರ್ ಫಾರ್ ಇಟ್ ಇಸ್ ಟ್ರಾನ್ಸಿಟಿವ್. ಲಾಸ್ಟಿಗೆ ಏನು ಸೆಂಟೆನ್ಸ್ ಬರ್ತೀರಿ, ರಿಫ್ಲೆಕ್ಸು ಐತಿ, ಟ್ರಾನ್ಸಿಟಿವ್ನೂ ಐತಿ, ಸಿಮೆಟ್ರಿಕ್ನೂ ಐತಿ. ಹಿಂಗಾಗಿದೆ ಈಕ್ವಲೆನ್ಸ್ ರಿಲೇಷನ್ ಅಂತ ಅನ್ನಿಸ್ಕೊಳ್ತು. ಅಂಡರ್ಸ್ಟ್ಯಾಂಡ್ ಆಯಿತಾ? ಕ್ಲಿಯರ್ ಆಯಿತಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣಂತ. ನೆಕ್ಸ್ಟ್ ಕ್ವೆಶನ್. ಓಕೆ, ನಾ ಇಲ್ಲಿ ನೋಡಿರಿ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ ವಿಷಯನ. ನಾನು ಇಲ್ಲಿ ಎಲ್ಲ ಕ್ವಶನ್ಸ್ನ ಮಾಡಿಸ್ಲಿಕ್ಕತ್ತಲ್ಲ, ಇಂಪಾರ್ಟೆಂಟ್ ಮಾಡ್ತಾ ಇದ್ದಾನೆ. ಯಾಕಂತಂದ್ರೆ ಮೋಸ್ಟ್ ರಿಪೀಟೆಡ್ ಇದಾವು. ಆಮೇಲೆ ನಾ ಈಗ ಕಲಿಸಿದೇನಲ್ಲ, ಇಷ್ಟೊಳಗೆ ನಿಮ್ಮ ಎಕ್ಸಾಮಿನೇಷನ್ನಾಗ ಬರ್ತಾವೆ. ಓಕೆ, ಇನ್ನು ಉಳುಕಿದ್ದು ನಿಮಗೆ ಬಂದಿಲ್ಲ, ಒಟ್ಟು ಮ್ಯಾಕ್ಸಿಮಮ್ ಟೈಮ್ ಬಂದೇ ಇಲ್ಲ ರೀ ಅವು. ಹೀಗಾಗಿ ನಾನು ಬಿಟ್ಟು ಇವ್ನು ಜಾಸ್ತಿ ಫೋಕಸ್ ಮಾಡತ್ತೀನಿ. ನಾನು ಇವ್ನು ಬಿಟ್ಟು ಅವ್ನು ಮಾಡಿಸ್ಕೊಂತ ಕುಂತಂತ ನಿಮ್ಮದು ವೇಸ್ಟ್ ಆಫ್ ಟೈಮ್, ನಮಗೂ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಹೌದಾ? ಹಂಗೆ. ಓಕೆ, ನೆಕ್ಸ್ಟ್ ನೋಡಿರಿ.
ಈಗ ಈ ಸತಿ ಡಿಫ್ರೆಂಟ್ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಈಗ ಇಕ್ವೇಷನ್ ಕೊಟ್ಟಿದ್ರು ಹೌದಾ, ಎಕ್ಸ್ ಮೈನಸ್ ವೈ ಅಂತ ಕೊಟ್ಟಿದ್ರು, ಎಕ್ಸ್ ಪ್ಲಸ್ ಫೈ ಅಂತ ಕೊಟ್ಟಿದ್ರು, 3x ಮೈನಸ್ ವೈ ಅಂತ ಕೊಟ್ಟಿದ್ರು. ಇಕ್ವೇಷನ್ ಬೇಸಿಸ್ ಮೇಲೆ ಮಾಡಿದ್ವಿ, ಇದು ಈಸಿ ಆತ್ರಿ ಸರ್. ಈಗ ಡಿಫ್ರೆಂಟ್ ಕೊಟ್ಟಿದ್ದಾರೆ, ಇನ್ಇಕ್ವಾಲಿಟಿ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಇನ್ಇಕ್ವಾಲಿಟಿ ಬಗ್ಗೆ ಕಲ್ತು ಬಂದಿದ್ರಿ ನೀವು ಹೌದಾ. ಇನ್ಇಕ್ವಾಲಿಟಿ ಇದ್ದಾಗ ನೀವು ಏನು ಮಾಡ್ತಿದ್ರಿ, ಸಪೋಸ್ ಇಲ್ಲೇ 1 + 2 ≤ 3 + 5 ಐತಂತಂದು ಏನು ಮಾಡ್ತಿದ್ರಿ ಇಲ್ಲಿ, ಸಪೋಸ್ ಇದು ಮೈನಸ್ ಇತ್ತು ಅಂತ ಅನ್ಕೋರಿ, ಇಲ್ಲ ನೀವು ವೇರಿಯೇಬಲ್ಸ್ ತೊಗೊಂಡಿದ್ರಿ ಅಂತ ಅನ್ಕೋರಿ. ಓಕೆ, ವೇರಿಯೇಬಲ್ಸ್ ತೊಗೊಂಡು ಎಕ್ಸು ವೈ ಐತಿ, ಇಲ್ಲಿ ವೈ ಪ್ಲಸ್ ಎಕ್ಸ್ ಐತೆ ಅಂತ ಅನ್ಕೋರಿ. ಏನು ಮಾಡ್ತಿದ್ರಿ, ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಹಾಕಿತ್ತು, ಮೈನಸ್ ವೈ ≤ ವೈ. ಹಂಗೆ ಒಂದು ಎಕ್ಸಾಂಪಲ್ ಕೊಡತ್ತೇನೆ ಹೌದಾ. ಈ ಥರ ನೀವೇನೋ ಸಾಲ್ವ್ ಮಾಡ್ತಿದ್ರೆ ಹೌದಿಲ್ಲ, ಇಲ್ಲೂ ಕೂಡ ಹಂಗೆ, ಇಲ್ಲೂ ಇನ್ಇಕ್ವಾಲಿಟಿ ಬಂದೈತೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಸಣ್ಣ ಕೊಟ್ಟಿದ್ದಾರೆ, a < b². ಅರ್ಥ ಆಯ್ತಾ. ಈ ಕ್ವಶನ್ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅನ್ನೋ ಸೆಟ್ ಐತಿ, ಯಾವ ಸೆಟ್ ಐತಿ, ರಿಯಲ್ ನಂಬರ್ಸ್. ಆರ್ ಅಂತಂದು ರಿಯಲ್ ನಂಬರ್ಸ್ ಅಂತಂದು ಯಾವೇ ಬರ್ತಾವು ನೆನಪು ಮಾಡ್ಕೋರಿ. ಹೋಲ್ ನಂಬರು ಬರ್ತಾವ, ಆಮೇಲೆ ನ್ಯಾಚುರಲ್ ನಂಬರು ಬರ್ತಾವ, ಇಂಟೀಜರು ಬರ್ತಾವ, ಫ್ರ್ಯಾಕ್ಷನಲ್ ವ್ಯಾಲ್ಯೂ ಆಗಿರ್ತಕ್ಕಂಥವು ಅವು ಕೂಡ ಬರ್ತಾವ. ಓಕೆ, ಕ್ಯೂ ಅಂತ ಏನಂತ ಹೇಳ್ತೀವಿ ನೋಡ್ರಿ, P/Q ಫಾರ್ಮ್ಯಾಟ್ನಾಗ ಇರ್ತಾವಲ್ಲ, ಅವ್ರು ನಾವು ಕ್ಯೂ ಅಂತ ಡಿನೋಟ್ ಮಾಡ್ತೇವೆ, ರ್ಯಾಷನಲ್ ನಂಬರ್ಸ್. ಓಕೆ, ಇರ್ಯಾಷನಲ್ ನಂಬರ್ ಬರಲ್ಲ, ಬಟ್ ಇರ್ಯಾಷನಲ್ ನಂಬರ್ ಆರ್ ಡಿಫ್ರೆಂಟ್, ದೇ ನೆವರ್ ಕಮ್ ಅಂಡರ್ ರಿಯಲ್ ನಂಬರ್. ಓಕೆ, ಸೊ ಯಾವ ಬರ್ತಾವೆ, ಹೋಲ್ ನಂಬರ್, ನ್ಯಾಚುರಲ್ ನಂಬರ್, ಇಂಟೀಜರ್ ಮತ್ತು ರ್ಯಾಷನಲ್ ನಂಬರ್ ಬರ್ತದೆ. ಈಗ ಸ್ಟೇಟ್ಮೆಂಟ್ ಏನು ಕೊಟ್ಟಾರ, a ಈಸ್ <= b² ಈಸ್ ನೈದರ್, ಇಲ್ಲಿ ನೋಡ್ರಿ ಮಜಾ ಹೆಂಗೆ ಕೊಟ್ಟಾರ, ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್, ಮೂರು ಪ್ರೂವ್ ಆಗಲ್ಲ ಅಂತ ಅವರೇ ಕೊಟ್ಬಿಟ್ಟಾರ. ಹಂಗೆ ಕೊಟ್ಟಾರ, ಮತ್ತು ನಾವು ಯಾಕೆ ಮಾಡಿದ್ರಿ ಸರ, ಬಟ್ ಅದು ನಮ್ಗೆ ಚೆಕ್ ಮಾಡೋಕೆ ಕೊಟ್ಟಾರ. ನಾವು ಹೇಳೇವು ನಿಮಗೆ ಉತ್ತರ ಕೊಟ್ಟೇವೆ, ಕೀ ಆನ್ಸರ್ ಕೊಟ್ಟೈತಿ, ಬಟ್ ನೀವೊಂದು ಚೆಕ್ ಮಾಡಬೇಕು ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ಇಲ್ಲ ಆನ್ಸರ್ ನೋಡೋಣಂತ. ಓಕೆ, ನಾ ಯಾಕೆ ಆಮೇಲೆ ನೀವು ಅನ್ಕೊಂತಿರ್ತೀರಿ ಸರ್ ಏನಪ್ಪ ಸಾಲ್ವ್ ಮಾಡ್ತಾರೆ ಸೋಲ್ರು, ಆನ್ಸರ್ ಇದನ್ನ ಇಡತ್ತಾರೆ ಕಾಪಿ ಪೇಸ್ಟ್ ಅಂತ. ಹಾಗೇನಿಲ್ಲ, ನಾನು ಸಾಲ್ವ್ ಮಾಡ್ಬೋದಾಗಿತ್ತು, ಬಟ್ ನಿಮ್ದು ಟೈಮ್ ವೇಸ್ಟ್ ಆಗ್ತದೆ. ಓಕೆ, ಟೈಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಕವರಿಂಗ್ ದ ಸಬ್ಜೆಕ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್ ರೀಸನ್. ಓಕೆನಾ, ನಾನು ನಿಮ್ಮ ದೃಷ್ಟಿಕೋನದಿಂದ ನೋಡ್ತಿರ್ತೇನೆ ರೀ ಸರ. ವೆಲ್, ಈಗ ಈ ಥರ ನಮಗೆ ಕಂಡೀಷನ್ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ನೈದರ್ ಸಿಮೆಟ್ರಿಕ್ ಐತಿ, ರಿಫ್ಲೆಕ್ಸು, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗಲ್ಲ ಅಂತ ತೋರಿಸ್ಬೇಕು. ರಿಫ್ಲೆಕ್ಸಿವಿಟಿ ನೋಡುವಾಗ ನಾವು ಅಬ್ಸರ್ವ್ ಮಾಡೋದಾದರೆ, ಎರಡು ಎಲಿಮೆಂಟ್ ಸೇಮ್ ಇಟ್ಕೊಂಡಾಗ, ಅದಕ್ಕೂ ಮುಂಚೆ ನಿಮಗೆ ಜಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. a ಈಸ್ <= b². ಸಪೋಸ್ ನಾ a ವ್ಯಾಲ್ಯೂ ಒಂದು ವೇಳೆ ಏನಾದರೂ ಓಕೆ, a ವ್ಯಾಲ್ಯೂ ಒಂದು ವೇಳೆ ನಾ ಏನಾದರೂ 1 ಅಂತ ತೊಗೊಂಡ್ರೆ, b ವ್ಯಾಲ್ಯೂನ ಏನಾದರೂ 1 ಅಂತ ತೊಗೊಂಡ್ರೆ, ಸೊ 1² ಏನಾಗುತ್ತೆ, 1 ಆಗುತ್ತೆ. ಸೊ 1 ವಿಲ್ ಬಿ = 1, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಅದೇ ರೀತಿ ಈಗ ನಾ 2 ತೊಗೊಂಡೆ ಅಂತ ಅನ್ಕೋರಿ, 2 ಈಸ್ <= 2². ಈಗ 2 ಐತೆ, 2² ಎಷ್ಟಾಯ್ತು, 4. ಸೊ 2 ಈಸ್ <= 4, ಸ್ಯಾಟಿಸ್ಫೈ ಆಗುತ್ತೆ ಕಂಡೀಷನ್, ಬಿಕಾಸ್ 2 ಯಾವತ್ತಿದ್ಲು 4ಕ್ಕಿಂತ ಕಡಿಮೆನೇ ಐತಿ, ಹೌದು ಕಡಿಮೆ ಐತಿ. ಸೊ ಈ ಕಂಡೀಷನ್ನ ಇಟ್ಕೊಂಡು ನಾವು ಏನು ಮಾಡಬೇಕು, ನಾವು ರಿಫ್ಲೆಕ್ಸು ಐತೆ ಇಲ್ಲೋ, ರಿಫ್ಲೆಕ್ಸು ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ನೂ ಆಗಲ್ಲ ಅಂತ ನಮ್ಗೆ ತೋರಿಸ್ಬೇಕು. ಉಲ್ಟಾ ಐತಿಲ್ಲ ಹೌದಾ. ಯಾಕೆ, ಏನು ಹೆಂಗೆ ಮಾಡೋದಿನ್ನ ನೋಡ್ರಿ, ಸಿಂಪಲ್ ಅದ. ಈಗ ರಿಯಲ್ ನಂಬರ್ಸ್ನಾಗ ಬರೀ 2, 4, 6 ನ್ಯಾಚುರಲ್ ನಂಬರು, ಆಮೇಲೆ ಮೈನಸ್ ವ್ಯಾಲ್ಯೂಸು, ಪ್ಲಸ್ ವ್ಯಾಲ್ಯೂಸ್ ಅಷ್ಟೇ ಬರಲ್ಲ, ಇವನ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸು ಅವು ಬರ್ತಾವೆ. ಅರ್ಥ ಆಗ್ಲಿಕ್ಕತ್ತದ. ಈಗಿಲ್ಲೇ ಸಪೋಸ್ ನಾ ಇನ್ನು ಡಿಸ್ಪ್ರೂವ್ ಮಾಡ್ಬೇಕಂತಂದ್ರೆ ಅದಕ್ಕೆ ತದ್ವಿರುದ್ಧ ಹೋಗ್ಬೇಕಾ. ಈಗ ಸಪೋಸ್ ನೀವಿರ್ತೀರಿ ಅಂತ ಅನ್ಕೋರಿ, ಒಂದಿಷ್ಟು ಮಂದಿ ಹೆಂಗಿರ್ತಾರೆ ಗೊತ್ತಾ, ಶಾಣೆಗಳು, ದೀಡ್ ಶಾಣೆಗಳು ಅಂತಿರ್ತಾರೆ. ಅವ್ರು ಏನು ಮಾಡ್ತಾರೆ, ತಮ್ಮ ತಪ್ಪಿರ್ತೈತಿ ಮತ್ತು ಏನು ವಾದ ಮಾಡ್ತಾರೆ, ನನ್ನ ತಪ್ಪಿಲ್ಲೋ, ನಾನೇ ದೊಡ್ಡವ, ನೀನೇ ತಪ್ಪು ಮಾಡಿ ನೀನೇ ಹೇಳ್ಬೇಕು, ನೀನೇ ಎಲ್ಲ ಸಾರಿ ಕೇಳ್ಬೇಕು ಅಂತ ದೀಡ್ ಶಾಣೆಗಳು ಇರ್ತಾರೆ ಹೌದಾ. ಸೊ ಅಂಥ ಟೈಪ ಈಗ ಸಿಚುವೇಶನ್ ನಮ್ದಿಲ್ಲಿ ಬಂದೈತಿ. ನಮ್ದಿಲ್ಲೇ ನಮ್ಗೆ ಗೊತ್ತಿರ್ತೈತಿ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಕೈತಿ, ಎಲ್ಲ ವ್ಯಾಲ್ಯೂಸಿಗೆ ಸೂಟ್ ಆಕೈತಿ, ಇದು a <= b² ಅಂತಂದು. ಆದರೆ ಒಂದಷ್ಟಕ್ಕೆ ಸೂಟ್ ಆಗಲ್ಲ, ಅದನ್ನ ಹಿಡ್ಕೊಂಡು ನಾವು ಜಗಳ ಮಾಡೋಕ್ಕೆ ಚಾಲೂ ಮಾಡ್ಬಿಡ್ತೇವೆ. ಇಲ್ಲೂ ಅದನ್ನ ಮಾಡಬೇಕು, ಅದನ್ನ ಹಿಡ್ಕೊಂಡು ನಾವು ಏನು ಮಾಡಬೇಕು, ಹೇಳ್ಕೊಂತ ಹೋಗ್ಬಿಡ್ಬೇಕು, ದ್ಯಾಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹೆಂಗೆ, ಸಿಂಪಲ್ ಒಂದು ಸ್ಟಾರ್ಟಿಂಗ್ ಒಂದು ಎಕ್ಸಾಂಪಲ್ ತೊಗೊಂಡಂತ. ಈಗಿಲ್ಲ ನಾ ಹೇಳಿದ್ದು ನೋಡ್ರಿ, ನಂಬರ್ಸ್ ಯೂಸ್ ಮಾಡ್ತೀನಿ ಅಂತ, ಇಲ್ಲಿ ನಂಬರ್ಸ್ ಯೂಸ್ ಮಾಡ್ತೇವೆ. ಸೊ ದ್ಯಾಟ್ ನಮ್ಗೆ ಕ್ಲಾರಿಟಿ ಸಿಗುತ್ತೆ, ಎಕ್ಸಾಮಿನರಿಗೆ ನಾವು ಕ್ಲಾರಿಟಿ ಕೊಡಬೇಕಾಗತ್ತೆ ಹೌದಾ. ಅಲ್ಲ ಜನರಲಿ ಹೇಳಿದ್ರೆ ನಾವು ತಿಳ್ಕೊತಿದ್ದೆ, ಯಾಕಂದ್ರೆ ನಾವು ಶಾಣೆ ಇದ್ದ. ಈ ಕೇಸ್ ಬಂದು ಕೂಡ ದೊಡ್ಡ ಆಗ್ಬಿಡ್ತಾನೆ ಮಕ್ಕಳು, ಯಾಕಂದ್ರೆ ಏನೋ ಗೊತ್ತಾಗಲ್ಲ.
ಅಲ್ಲ ಅಂಥದನ್ನ ಸಾಲ್ವ್ ಮಾಡ್ದಾನೆ, ಇಂಥದನ್ನ ಯಾಕೆ ಸಾಲ್ವ್ ಮಾಡಲ್ಲ ಅಂತಾನೆ. ಇರಲಿ, ನಮ್ಮ ಹಣೆ ಬರ, ನಾವೆಲ್ಲ ಸಾಲ್ವ್ ಮಾಡಿಸ್ಬೇಕಾಗುತ್ತೆ. ಓಕೆ, ವೆಲ್ ನಾ ಈಗ ಎ ಅನ್ನೋದನ್ನು ಹಾಫ್ ಅಂತ ತೊಗೊಂಡಿದ್ದೆ. ಹಾಫ್ ಅಂತಂದ್ರೆ ಏನು? 0.5. 0.5 ಇಸ್ ಫ್ರ್ಯಾಕ್ಷನಲ್ ಅವರ್ ಡೆಸಿಮಲ್ ವ್ಯಾಲ್ಯೂನಾ? ಓಕೆ, ಈಗ ಅರ್ಥ ಮಾಡ್ಕೊಳ್ಳಿ. ಈಗ ಎ ನಾನು ಹಾಫ್ ಅಂತ ತೊಗೊಂಡೆ ಅಂತ ಅನ್ಕೊಳ್ಳಿ. ಹಾಫ್ ಇಲ್ಲೈತಿ, ಹಾಫ್ ಐತಿ, ಇಲ್ಲಿ ಹಾಫದು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? 1/4 ಆಗಬೇಕಾ? ಈಗ ಒಂದು ಅಬ್ಸರ್ವ್ ಮಾಡಿದ್ರೆ ನಾವು ಸಣ್ಣವ್ರದಾಗ ಕಲ್ತು ಬಂದೇವಿ. ಯಾವುದೇ ಎರಡು ನಂಬರ್ಸ್ ಒಳಗಡೆ ಡಿನಾಮಿನೇಟ್ರ್ ಎಷ್ಟು ಜಾಸ್ತಿ ಹಾಕ್ಕೊಂತ ಹೋಗ್ತೈತಿ ಅಷ್ಟು ಅದ್ರದ್ದು ಬರ್ತಕ್ಕಂಥ ಫೈನಲ್ ವ್ಯಾಲ್ಯೂ ಕಡಿಮೆ ಹಾಕ್ಕೊಂತ ಹೋಗ್ತೈತಿ. ಈಗ ಇದ್ರದ್ದು ಆ್ಯಕ್ಚುಲಿ ಹಾಫದ ವ್ಯಾಲ್ಯೂ ಎಷ್ಟು? 0.5 ಐತಿ. ಬಟ್ ಅದನ್ನು ನೀವು 1/4 ವ್ಯಾಲ್ಯೂ ಮಾಡಿದ್ರೆ ಅಂತ 0.25 ಆಗುತ್ತೆ. ಅರ್ಥ ಆಕೈತಿ? ಸೊ 0.25 ಎಷ್ಟು ಕಡಿಮೆ ಐತಿ ಯಾವುದಕ್ಕೆ? 0.5ಗೆ. ಹಾಗಾದ್ರೆ ಇದು ನಾವು ಹೇಳಲಿಕ್ಕೆ ಬರುತ್ತಾ ದಟ್ ಲೈಕ್ ಈಗ 0.5 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 0.25 ಅಂತಂದು? ಇದು ಕಡಿಮೆ ಐತೋ ಜಾಸ್ತಿ ಐತೋ? ಜಾಸ್ತಿ ಐತೋರಲ್ಲ, ಇದು 0.5 ಜಾಸ್ತಿ ಐತೋರಲ್ಲ, ಇದು ಕಡಿಮೆ ಐತಿ. ಹಾಗಾದ್ರೆ ಇದು ಉಲ್ಟಾ ಆಗಿಬಿಡ್ತದೆ, ಇಟ್ ಈಸ್ ಗ್ರೇಟರ್ ದ್ಯಾನ್ ಅಂತಂದಾಗತ್ತೆ. ಹಂಗಾರೆ ಇದು ಈ ಕಂಡೀಷನ್ ನಮ್ಗೆ ಹೋಲ್ಸ್ಕೂಟ್ ಆಗಲ್ಲ. ಯಾವಾಗ ಸೇಮ್ ಎಲಿಮೆಂಟ್ಸ್ ತೊಗೊಂಡಾಗ. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ಲಿಕ್ಕತ್ತದ ಯಾಕೆ ಆಗಲಿಲ್ಲ ಅಂತಂದು. ಅದೇ ರೀತಿ ಸಿಮೆಟ್ರಿಕ್ ಒಳಗೆ ಮಾಡೋಣಂತ. ಓಕೆ, ಸಿಮೆಟ್ರಿಕ್ ಒಳಗಡೆ ರೈಟ್ ಎ ಕಮ ಬಿ ಐತಿ. ನಾವು ಬಿ ಕಮ ಎ ತೊಗೊಂಡಾಗ ನಾವು ನೋಡ್ಬೇಕೀಗ. ಎ ಕಮ ಬಿ ನೋಡಿದಾಗ ಈಗ ಎ ಮತ್ತು ಬಿ ಸ್ಕ್ವೇರ್ ನಾವು ನೋಡಿದಾಗ ಎ ಅನ್ನೋದು 1 ಅಂತ ತೊಗೊಂಡ್ರೆ ಬಿ ಅನ್ನೋದು ನಾವು 2 ಅಂತ ತೊಗೊಂಡ್ವಿ ಅಂತ ಅನ್ಕೋ. ಎರಡು ಎಲಿಮೆಂಟ್ಸ್ ತೊಗೊಳ್ಳೋಣ, 1 ಮತ್ತು 2. 1ನ ಹಾಕಿದಾಗ ಮತ್ತು ಬಿನೇನು ನಾವು 2 ಹಾಕಿದಾಗ 2 ಸ್ಕ್ವೇರ್ 4 ಐತಿ, ಹೌದಾ? 1 ಅನ್ನೋದು 4ಕ್ಕಿಂತ ಕಡಿಮೆ ಐತಿ, ಡೆಫಿನೆಟ್ಲಿ ಟ್ರೂ ಐತಿ. ಓಕೆ ಸರ್, ಇದು ಕರೆಕ್ಟ್ ಆಯಿತು. ಆದರೆ ಒಂದು ವೇಳೆ ನಾವು ಇದನ್ನ ವೈಸ್ ವರ್ಷ ಮಾಡಿದರೆ ಬಿ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಮಾಡಿಬಿಟ್ವಿ ಅಂತಂದರೆ 2 ಅನ್ನೋದು 1 ಸ್ಕ್ವೇರಿಗೆಕ್ಕಿಂತ ಜಾಸ್ತಿ ಆಗುತ್ತೆ. 2 ಈಸ್ ಗ್ರೇಟರ್ ದ್ಯಾನ್ 1 ಹೌದಲ್ಲ? ಹಾಗಾದ್ರೆ ಇದು ಫಾಲ್ಸ್ ಆಗುತ್ತೆ. ಈಗ 1 ಫಾಲ್ಸ್ ಆತಂದು ಮುಗೀತಲ್ಲ ರೀ ಸರ್, ಸಿಮೆಟ್ರಿಕ್ ಆಗಿ ಸಾಧ್ಯನೇ ಇಲ್ಲ. ಹಿಂಗಾಗಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಎ ಈಸ್ ಈಕ್ವಲ್ ಟು 4 ತೊಗೊಂಡ್ರೆ, ಬಿ ಈಸ್ ಈಕ್ವಲ್ ಟು -2 ತೊಗೊಂಡ್ರೆ, ಸಿ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಏನಾಗುತ್ತೆ? 4 ತೊಗೊಂಡ್ರೆ 4 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -2 ಸ್ಕ್ವೇರ್. ಇಲ್ಲಿ ನೋಡ್ರಿ ಯಾವ ಟೈಪ್ ತೊಗೊಳ್ತಾನೆ, ಎ ಈಸ್ ಲೆಸ್ಸರ್ ದ್ಯಾನ್ ಆರ್ ಬಿ ಸ್ಕ್ವೇರ್. ಈ ಫಾರ್ಮೆಟ್ನಾಗ ನೋಡಿದಾಗ ಇದು ಟ್ರೂ ಆಗುತ್ತೆ, ಯಾಕಂದ್ರೆ 4 ಈಸ್ ಈಕ್ವಲ್ ಟು 2, ಯಾಕಂದ್ರೆ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಅಂತ ಕೇಳ್ಯಾರ. ಸೊ ಲೆಸ್ಸರ ಬರ್ಬೋದು, ಈಕ್ವಲರ ಬರ್ಬೋದು, ಎರಡರಾಗ ಒಂದಿದ್ರು ಕೂಡ ಕರೆಕ್ಟ್ ಆಗುತ್ತೆ. ಸೊ ಟ್ರೂ ಆಗುತ್ತೆ. ಅದೇ ರೀತಿ ನಾನು ಒಂದು ವೇಳೆ ಈಗ ನೆಕ್ಸ್ಟ್ ಬಿ ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಒಳಗೆ ನಾನು ಮಾತಾಡಿದೆ ಅಂತಂದ್ರೆ ಅಬ್ಸರ್ವ್ ಮಾಡಿರಿ ಏನಾಗುತ್ತೆ? -2 ಅದ. -2 ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಅದ. ಸಿ ಸ್ಕ್ವೇರ್ ಅಂತ ಇಲ್ಲಿ ಏನದ? ಆ್ಯಕ್ಚುಲಿ ಸಿ ಸ್ಕ್ವೇರ್ ಅಂತ 1 ಸ್ಕ್ವೇರ್ ಅಂತ 1 ಯಾವತ್ತಿಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಅದಕ್ಕಿಂತ ಕಡಿಮೆನೇ ಇರಬೇಕು ಡೆಫಿನೆಟ್ಲಿ. ಸೊ -2 ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಐತಿ. ಓಕೆ, ಇದು ಕೂಡ ಟ್ರೂ ಆಯಿತು. ಬಟ್ ಫೈನಲಿ ನಾವಿಲ್ಲಿ ಏನು ನೋಡ್ತೇವೆ? ಎ ಕಮ ಸಿ ವ್ಯಾಲ್ಯೂಸ್ ನೋಡಿದಾಗ ಎ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಐತಲ್ಲ ಅಂತ ನಾವು ಚೆಕ್ ಮಾಡಬೇಕು ಅಂತಂದ್ರೆ ಎದು ಎಷ್ಟೈತಿ? 4 ಐತಿ. ಸಿ ಎಷ್ಟೈತಿ? 1 ಐತಿ. ಅಬ್ಸರ್ವ್ ಮಾಡಿರಿ, 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗೋಲ್ರಿ ಸರ್. 1 ಸ್ಕ್ವೇರ್ 1 ಆಗಬೇಕು. ಸೊ ಇಟ್ ಈಸ್ ನಾಟ್ ಈಕ್ವಲ್, ಇಟ್ ಈಸ್ ನಾಟ್ ಲೆಸ್ಸರ್. ಯಾಕಂತಂದ್ರೆ 4 ಅನ್ನೋದು ಗ್ರೇಟರ್ ಆಗುತ್ತೆ 1ಕ್ಕಿಂತ. ಈ ಥರ ನೋಡ್ರಿ, ಅದಕ್ಕೆ ನಂಬರ್ ಸೆಲೆಕ್ಷನ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿರ್ಬೇಕು. ನಾವು ಚೆಕ್ ಮಾಡ್ಬೇಕು. ನಾವು ಸೈಡ್ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ನಂಬರ್ಸ್ ವ್ಯಾಲ್ಯೂಸ್ ಪುಟ್ ಮಾಡಬೇಕು. ಈಗ ನಾನು ಅದಕ್ಕೆ ಏನು ಮಾಡಿದೆ, ನಾನೇ ಒಂದು ನಂಬರ್ನ ಚೂಸ್ ಮಾಡ್ಕೊಂಡು ಈಗ ಆ್ಯಕ್ಚುಲಿ ಇದು ಈ ಥರ ಕಾಂಬಿನೇಷನ್ ತಂದಿದ್ದು ನಾನು. ಓಕೆನಾ? ವೆಲ್, ಇಲ್ಲಿ ನೋಡಿರಿ, ಇಲ್ಲಿ ಇನ್ನೊಮ್ಮೆ ಎ ಈಸ್ ಈಕ್ವಲ್ 4 ತೊಗೊಂಡೆ, ಬಿ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ, ಸಿ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಅವಾಗ ಏನಾಗುತ್ತೆ? ಸಿಂಪಲ್ ಇರ್ತದೆ. 4 ಮತ್ತು -2 ಸ್ಕ್ವೇರ್ 4 ಆಗುತ್ತೆ, -+ ಪ್ಲಸ್ ಆಗುತ್ತೆ. ಸೊ 4 ಈಸ್ ಈಕ್ವಲ್ ಟು 4 ಡೆಫಿನೆಟ್ಲಿ 1 ಏನಾಗುತ್ತೆ? ಟ್ರೂ ಆಗುತ್ತೆ. ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಒಳಗೆ ಮಾತಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಸೇಮ್, ಅಲ್ಲೂ ಕೂಡ ಟ್ರೂ ಆಗುತ್ತೆ. ಬಿಕಾಸ್ -2 ಈಸ್ ಲೆಸ್ ದ್ಯಾನ್ 1, ಹೌದಾ? ಇದು ಕೂಡ ಟ್ರೂ ಆಗುತ್ತೆ. ಆದ್ರೆ ನಾನು 4 ಮತ್ತು 1 ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಟ್ ಈಸ್ ಫಾಲ್ಸ್ ಆಗುತ್ತೆ. ಬಿಕಾಸ್ 4 ಈಸ್ ಗ್ರೇಟರ್ ದ್ಯಾನ್ 1, ಹೌದಾ? 1ಕ್ಕಿಂತ ಹೆಚ್ಚಿಗೆ ಇರ್ತದೆ ಅದು. ಅರ್ಥ ಆಯಿತು? ಈ ಥರ ಎಲ್ಲ ನಾವು ಕಂಡುಹಿಡಬೇಕಾಗಿರ್ತದೆ. ಇದೇ ಥರ ಸಿಮಿಲರ್ ಕ್ವಶನ್ ಎಲ್ಲೈತಪ್ಪ ಅಂತಂದ್ರೆ ನಮಗಿಲ್ಲಿ ನೆಕ್ಸ್ಟ್ ಅದ. ಓಕೆ, ಅದನ್ನ ಆ್ಯಡ್ ಮಾಡಿಲ್ಲಲ್ಲ, ಇನ್ನೊಂದು ಬರ್ತದೆ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಅದು ನೀವು ಟ್ರೈ ಮಾಡಿರಿ ನೋಡೋಣ. ಇದೇ ಥರ ಎ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತದ.
ಓಕೆ, ಇದರ ನೀವು ಇವತ್ತು ಮತ್ತೆ ತಲೆ ಓಡಿಸ್ರಿ. ಇವತ್ತು ಮತ್ತೊಂದು ಹೋಮ್ವರ್ಕ್ ನಿಮಗೆ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತದ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇರ್ತದೆ. ಅಲ್ಲೂ ಕೂಡ ನೀವು ಸೇಮ್ ತೊಗೋಬೇಕು. ಯಾವುದಾದ್ರು ಇಲ್ಲಿ ರಿಯಲ್ ನಂಬರ್ ಐತಲ್ಲ, ಸಾರಿ, ಸೊ ಹಂಗಾದ್ರೆ ರಿಯಲ್ ನಂಬರ್ ತೊಗೋರಿ ನೀವು. ಇಲ್ಲಿ ರಿಯಲ್ ನಂಬರ್ನ ಯೂಸ್ ಮಾಡಿದಾಗ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಫಾರ್ಮ್ಯಾಟ್ ಒಳಗೆ ನಮಗೆ ರಿಫ್ಲೆಕ್ಸಿವು, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ನಮಗೆ ಸಿಗುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊರಿ. ಓಕೆನಾ? ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಎಕ್ಸಾಂಪಲ್ ಅದ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಲ್ಲಿ ಅವರು ಕಂಡೀಷನ್ ಕೊಟ್ಟಾರ. ಎ ಅನ್ನೋ ಸೆಟ್ ಏನಪ್ಪ, ಇದು ಕೂಡ ಅಗೇನ್ ಇಂಟೀಜರ್, ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ ಅದ. 0 to 12 ನಂಬರ್ಸ್ ನಾವು ಇಟ್ಕೋಬೇಕು ಅಂದ್ರೆ ನಮ್ಗೆ ಸೆಟ್ ಎ ಅನ್ನೋದು ಯಾವುದು ಎಷ್ಟರೊಳಗೆ ಇರ್ತದೆ? 0 1 2 3 ಸೊ ಆನ್ ಅಪ್ ಟು ಎಲ್ಲಿ ತನಕ ಹೋಗ್ತೈತ್ರಿ? ಅಪ್ ಟು 12 ತನಕ ಹೋಗುತ್ತೆ ನಮ್ಮ ನಂಬರ್ಸ್ಗಳು. ಈಗ ನಮಗೆ ಏನೇನು ಪ್ರೂವ್ ಮಾಡಬೇಕು? ಎ ಮೈನಸ್ ಬಿ ಇಸ್ ಮಲ್ಟಿಪಲ್ ಆಫ್ 4 ಅನ್ನೋದು ನೋಡಬೇಕು. ಆರ್ ಎ ಇಸ್ ಈಕ್ವಲ್ ಟು ಬಿ ಅನ್ನೋದನ್ನು ನಾವು ಎರಡೂ ಕೂಡ ನಾವು ಪ್ರೂವ್ ಮಾಡಬೇಕು. ಓಕೆ, ವೆಲ್ ಇಲ್ಲಿ ನೋಡಿರಿ, ಇಲ್ಲಿ ಎಕ್ಸಾಕ್ಟ್ ಸೊಲ್ಯೂಷನ್ ಅದ ಇದು. ಓಕೆ, ಇದು ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಪ್ರಕಾರನೇ ಕೊಟ್ಟಿದ್ದಾರೆ ಇದನ್ನ. ಆ್ಯಕ್ಚುಲಿ ಇದು ರೀಸೆಂಟಾಗಿ 2026 ಇದ್ದವರಿಗೆ ಆವಾಗ ಅವರಿಗೆ ಬಂದಿದೆ ಇದು ಕ್ವಶನ್. ಇದು ರೀಸೆಂಟ್ ಕ್ವಶನ್ ಇದು. ಓಕೆನಾ? ನೋಡಿರಿ ಏನದ, ಎ ಮೈನಸ್ ಬಿ ಮಾಡ್ಲಸ್ ಆಫ್ ಎ ಮೈನಸ್ ಬಿ ಏನದ? ಇದು ಮಾಡ್ಲಸ್ ಅಂತಂದರೆ ನೀವು ಅದರೊಳಗೆ ನೆಗೆಟಿವ್ರೇ ಬರಲಿ ಪಾಸಿಟಿವ್ರೇ ಬರಲಿ, ಆನ್ಸರ್ ಯಾವತ್ತೂ ಪಾಸಿಟಿವ್ನಾಗೆ ಬರ್ತೈತೆ ನಿಮ್ಗೆ. ಓಕೆ, ಒಳಗಡೆ ಯಾವ್ದಾರು ನಂಬರ್ ಬರಲಿ. ಸಪೋಸ್ ಸೇಮ್ ಎಲಿಮೆಂಟ್ಸ್ ಹಾಕಿದೆ, ಎ ಮೈನಸ್ ಎ 0 ಆಗಬೇಕಾ? 0 ಈಸ್ ಮಲ್ಟಿಪಲ್ ಆಫ್ 4. ಎಸ್, 0 ಟೇಬಲ್ ನಮ್ಗೆ ಗೊತ್ತೈತಿ. 0 ಇಂಟು ಎನಿಥಿಂಗ್ ಈಸ್ 0. ಆ್ಯಂಡ್ ಸಪೋಸ್ ನೀವು ಅಬ್ಸರ್ವ್ ಮಾಡಿರಿ, 0 ಇಂಟು ನಾನು 4 ಮಾಡಿದೆ ಅಂತಂದ್ರೆ 0 ಬರ್ತೈತಿ. ಆಮೇಲೆ 1 ಅಬ್ಸರ್ವ್ ಮಾಡಿರಿ, ಯಾವತ್ತಲ್ಲೂ 0 ಅನ್ನೋದು ಇವನ್ ನಂಬರ್ ಆಗಿರ್ತೈತಿ. ಆ್ಯಂಡ್ ನಮಗೆ ಗೊತ್ತದ ಇವನ್ ನಂಬರ್ಲಿನ ಡಿವೈಡ್ ಆಗುತ್ತೆ. ನಾವು ಕಲ್ತು ಬಂತೇವೆ ನಾವು ಡಿಸಿಬಿಲಿಟಿ ರೂಲ್ ಒಳಗಡೆ. ಹೌದು, 2 ಡಿಸಿಬಿಲಿಟಿ 3 ಡಿವಿಸಿಬಿಲಿಟಿ ರೂಲ್ಸು ಇವೆಲ್ಲ ಇದಾವೆ. ಹೌದು, ನೆನಪು ಮಾಡ್ಕೋರಿ. ಆ ಥರ ಇರ್ತದೆ. ಸೊ ಹಿಂಗಾಗಿ ಇಲ್ಲೇನಪ್ಪ ಇದು ರಿಫ್ಲೆಕ್ಸು ಅಂತ ಆಗುತ್ತಾ? ಇಲ್ಲಂತೂ ಯಾಕಂತ ನಿಮ್ಗೆ ಗೊತ್ತಾಗೈತಿ ಅಂತ ಅನ್ಕೊತೀನಿ. ಸಪೋಸ್ ಇಲ್ಲಿ ನಾವು ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ತೊಗೊಂಡಾಗ ಸೇಮ್ ಆಗಲ್ಲ. ಹೆಂಗೆ ಆ್ಯಡ್ ಪ್ಲಸ್ ಮೈನಸ್ ಮಾಡಿ ನೋಡ್ರಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಎ ಮೈನಸ್ ಬಿ ಐತಿ, ಹಾಗೆ ಮೈನಸ್ ಬಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇದು ಈಗ ಆ್ಯಡ್ ಮಾಡಿರಿ. ಏನನ್ನು ಆ್ಯಡ್ ಮಾಡ್ತಾರೆ? ಬಿ ಮೈನಸ್ ಎನ ಆ್ಯಡ್ ಮಾಡಿರಿ. ಉಲ್ಟಾ ಮಾಡ್ಬೇಕು. ಈಗ ಇಲ್ಲಿ ಎ ಮೈನಸ್ ಬಿ ಅಂತ ತೊಗೊಂಡಿದ್ವಿ, ಇಲ್ಲಿ ಬಿ ಮೈನಸ್ ಎ ಅಂತ ತೊಗೋಬೇಕು. ಆ್ಯಡ್ ಮಾಡಿದರೆ ಏನು? ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಅವಾಗೇನಾಗುತ್ತೆ? ಎ ಮೈನಸ್ ಎ ಉಳಿತದೆ. ಓಕೆ, ಎ ಮೈನಸ್ ಎ ಈಸ್ ಆಲ್ಸೋ ಅಗೇನ್ 0 ಆಗುತ್ತೆ. 0 ಆತಂದು 0 ಈಸ್ ಆಲ್ಸೋ ಅಗೇನ್ ಮಲ್ಟಿಪಲ್ ಆಫ್ 4ನ ಹಾಕೈತೋ ಇಲ್ಲೋ? ಓಕೆ, ವೇಟ್ ಮಾಡಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಆಫ್ ಇಲ್ಲೂ ಕೂಡ ಸೇಮ್ ಹಂಗೆ ತೊಗೊಂಡಿದ್ದಾರೆ. ಹೌದಾ? ಇಲ್ಲೂ ಕೂಡ ಸೇಮ್ ಹಂಗೆ ತೊಗೊಂಡಿದ್ದಾರೆ. ಮೈನಸನ್ನು ಹೊರಗಡೆ ತೊಗೊಂಡಿದ್ರೆ ಎ ಮೈನಸ್ ಬಿ ಆಗುತ್ತೆ. ಹಂಗೂ ಬರೆದ್ರು ಒಂದ, ಬಿ ಮೈನಸ್ ಎ ಅಂತ ಬರೆದ್ರು ಒಂದ. ಬಿ ಮೈನಸ್ ಎ ಅನ್ನೋದು ಏನಾಗುತ್ತೆ? ಮಲ್ಟಿಪಲ್ ಆಫ್ 4 ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಈಗ ನೋಡಿದ್ವಿ, ಬಿ ಮೈನಸ್ ಎ ತೊಗೊಂಡ್ರು ಕೂಡ ಲಾಸ್ಟ್ ನಮಗೇನು ಸಿಕ್ತು? 0 ಸಿಕ್ತು. 0 ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಸೊ ದೇರ್ ಫಾರ್ ಬಿ ಕಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಆರ್ ಈಸ್ ವಾಟ್? ಸಿಮೆಟ್ರಿಕ್. ಕರೆಕ್ಟ್ ಐತಿ ಅಷ್ಟೇ. ಇಲ್ಲಿ ಲಾಸ್ಟ್ ಟ್ರಾನ್ಸಿಟಿವ್ ಒಳಗೂ ಸೇಮ್ ಹಂಗೆ ಮಾಡೋದೆ. ಟ್ರಾನ್ಸಿಟಿವ್ ಒಳಗೆ ಏನಾಗುತ್ತೆ? ಇಲ್ಲೂ ಕೂಡ ಆ್ಯಡ್ ಮಾಡಿ ನೋಡ್ರಿ, ಎ ಮೈನಸ್ ಸಿ ಸಿಗುತ್ತೆ ನಮಗೆ. ಎ ಮೈನಸ್ ಸಿ ಇಸ್ ಅಗೇನ್ ಮಲ್ಟಿಪಲ್ ಆಫ್ 4, ದೇರ್ ಫಾರ್ ಆರ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಕೈತಿ ಅಂತ ಅಂದ್ಕೊಂಡೇನಿ. ಓಕೆ, ಕನ್ಫ್ಯೂಸನ್ ಇತ್ತಂತ ಅದಕ್ಕೆ ನಾನು ಏನು ಮಾಡ್ತೀನಿ, ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟಿರ್ತೇನೆ. ನಿಮ್ಗೆ ಏನೇ ಡೌಟ್ ಇದ್ರು ಅದ್ರೊಳಗೆ ಹಾಕ್ರಿ ನಿಮ್ಗೆ ಡೌಟ್ಸ್ಗಳನ್ನ. ಓಕೆ, ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಬಿ. ಇದು ವೆರಿ ಸಿಂಪಲ್ ಅದ ಕ್ವಶನ್. ಸಪೋಸ್ 2 ಎಲಿಮೆಂಟ್ಸ್ ಈಕ್ವಲ್ ಇದ್ಬಿಟ್ವಿ ಅಂತಂದ್ರೆ, ಓಕೆ, ಇಲ್ಲಿ 1 ತೊಗೊಂಡ್ರೆ ಬಿನೂ 1 ಇರ್ತೈತೆ, 2 ತೊಗೊಂಡಿದ್ದಂದ್ರೆ ಎ, ಇದು ಬಿನೂ 2ನ ಇರ್ತೈತೆ. ಸೊ ಎರಡೂ ಈಕ್ವಲ್ ಇರ್ತಾವಂತ ಅವ್ರು ಹೇಳ್ತಾರೆ. ಅಂತ ಅಂದ್ಬಳಿಕ ಇಲ್ಲಿ 3 ಡೆಫಿನೆಟ್ಲಿ ಆಗಲೇಬೇಕು, ಯಾವುದೇ ಡೌಟೇ ಇಲ್ಲ. ಯಾಕಂತಂದ್ರೆ ಎಲ್ಲ ಈಕ್ವಲ್ ಆಗಿಬಿಟ್ಟು ಅಂತಂದು ಎಲಿಮೆಂಟ್ಸು ಇಲ್ಲಿ ನಮ್ಮ ರಿಫ್ಲೆಕ್ಸೂ ಆಗುತ್ತೆ, ಸಿಮೆಟ್ರಿಕ್ಕೂ ಆಗುತ್ತೆ, ಟ್ರಾನ್ಸಿಟಿವ್ನೂ ಆಗುತ್ತೆ. ಇದು ನಿಮ್ಗೆ ಗೊತ್ತಿದ್ದಿದ್ದಲ್ಲ. ಸ್ಟಿಲ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಎ ಇಸ್ ಈಕ್ವಲ್ ಟು ಎ ಆಯ್ತಂದ್ರೆ ರಿಫ್ಲೆಕ್ಸು ಆಗಬೇಕಾ? ಎ ಇಸ್ ಈಕ್ವಲ್ ಟು ಬಿ ಅಂತಂದು ಬಿ ಇಸ್ ಈಕ್ವಲ್ ಟು ಎ ಆಗಬೇಕಾ? ಅವಾಗ ಬಿ ಕಮ ಎ ವಿಲ್ ಡೆಫಿನೆಟ್ಲಿ ಬಿಕಮ್ ಸಿಮೆಟ್ರಿಕ್. ಅದೇ ರೀತಿ ಸೇಮ್ ಎ ಇಸ್ ಈಕ್ವಲ್ ಟು ಬಿ ಆಯ್ತಂದ್ರೆ ಬಿ ಇಸ್ ಈಕ್ವಲ್ ಟು ಸಿ ಅಂತ ಆಯ್ತಂತಂದ್ರೆ ಎ ಇಸ್ ಈಕ್ವಲ್ ಟು ಸಿ ಆಗಬೇಕಾ? ಡೆಫಿನೆಟ್ಲಿ. ಓಕೆ, ಇದು ನಮ್ಮ ಕಲ್ತು ಬಂದಿದೆ. ಇಫ್ ಸಪೋಸ್ 1 ಈಸ್ ಈಕ್ವಲ್ ಟು 2 ಆ್ಯಂಡ್ 2 ಈಸ್ ಈಕ್ವಲ್ ಟು 3 ಅಂತಂದ್ರೆ ದೆನ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ 1 ಈಸ್ ಈಕ್ವಲ್ ಟು 3. ಅರ್ಥ ಆಗ್ಲಿಕ್ಕತ್ತದ? ಈ ಥರನೂ ನಾವು ಬರಿಬೋದು. ಅದಕ್ಕೆ ಹಿಂಗಾಗಿ ಏನಾಗುತ್ತೆ, ನಾವು ಇಂಡೈರೆಕ್ಟಾಗಿ ನಾವು ಎ ಈಸ್ ಈಕ್ವಲ್ ಟು ಸಿ ಅಂತ ನಾವು ಬರಿಬಹುದು. ಅರ್ಥ ಆಯ್ತಾ? ದೇರ್ ಫೋರ್ ಇಟ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಸೊ ಇವೆಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದ್ದು ನಿಮಗೆ ಈ ಒಂದು ಯಾವುದೋ ರಿಲೇಷನ್ ಮೇಲ್ಗಡೆ. ನೆಕ್ಸ್ಟ್ ಕ್ಲಾಸ್ಗಳು ನಾನು ಏನು ಮಾಡ್ತೀನಿ, ಫಂಕ್ಷನ್ಸ್ ಮತ್ತು ಅದರ ಟೈಪ್ಸ್ ಬಗ್ಗೆ ಮಾತಾಡ್ತೀನಿ. 2 ಥರದ ಫಂಕ್ಷನ್ ಇದೆ, 1 ಮತ್ತು ಆನ್ ಟು ಫಂಕ್ಷನ್ ಅಂತಂದು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವಿತ್ ದ್ಯಾಟ್ ಕಾನ್ಸೆಪ್ಟ್ ಜೊತೆಗೆ ನಾನು ಏನು ಮಾಡ್ತೀನಿ, ಅಲ್ಲಿಂದಲೇ ನಿಮ್ಗೆ ಎಕ್ಸಾಂಪಲ್ಸು ಸಾಲ್ವ್ ಮಾಡಿಸ್ತೀನಿ. ಇಸ್ ದಟ್ ಕ್ಲಿಯರ್? ಓಕೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.